ಹಲೋ ಸ್ನೇಹಿತರೆ, ಇವತ್ತೊಂದು ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ನಿಮ್ಮ ಮುಂದೆ. ಒಬ್ಬ ವಧುವಿನ ಉಡುಪಿನಲ್ಲಿ ಕನ್ನಡಿಯ ಮುಂದೆ ಕುಳಿತಿದ್ದಾಗಲೂ ರಾಧಿಕಾಳ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ತಳಮಳ ಉರಿಯುತ್ತಿತ್ತು. ಸರಳವಾದ ಒಡವೆಗಳು ಮತ್ತು ಮಿತವಾದ ಮೇಕಪ್ ಅವಳ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿದವು. ನೆರೆಹೊರೆಯ ಬ್ಯೂಟಿಷಿಯನ್ ಸುಮತಿ ಅವಳನ್ನು ಅಲಂಕರಿಸಿದರು. ದೊಡ್ಡ ಪಾರ್ಲರ್ಗಳಿಗೆ ಹೋಗಿ ತಯಾರಾಗಲು ರಾಧಿಕಾಳ ಭಾವಿ ಪತಿ ಆಕಾಶ್ ಅವರ ಮನೆಯವರು ಒತ್ತಾಯಿಸಿದರು. ಆದರೆ ರಾಧಿಕಾಳನ್ನು ಸಾಕಿ ಬೆಳೆಸಿದ ಶಾಂತಮ್ಮನವರಿಗೆ ಅದರಲ್ಲಿ ಇಷ್ಟವಿರಲಿಲ್ಲ. ಮದುಮಗಳು ಮನೆಯಿಂದ ಹೊರಡುವ ಮುನ್ನ ಹೊರಗೆ ಹೋದರೆ ದೃಷ್ಟಿಯಾಗುತ್ತೆ ಎಂಬ ಅವರ ಹಳೆಯ ನಂಬಿಕೆಗೆ ಎಲ್ಲರೂ ತಲೆಬಾಗಿದ್ದರು. ಸುಮತಿ ಅವಳನ್ನು ಅಲಂಕರಿಸಿ ಮುಗಿಸಿ ಹೋಗುವಾಗ ತಮಾಷೆಯಾಗಿ ಹೇಳಿದರು, ನಿನ್ನ ಈ ರೂಪವನ್ನು ನೋಡಿದರೆ ಆಕಾಶ್ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ ರಾಧಿಕಾ. ಅದನ್ನು ಕೇಳಿದಾಗ ರಾಧಿಕಾಳ ತುಟಿಯಲ್ಲಿ ಒಂದು ಕಿರುನಗೆ ಮೂಡಿತು. ಒಳ್ಳೆಯ ಸ್ವಭಾವ ಮತ್ತು ನಡವಳಿಕೆಯಿಂದ ತನಗೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಆಕಾಶ್ ಎಂದು ಅವಳು ನಂಬಿದಳು. ಮದುವೆ ದಿಬ್ಬಣ ಬರಲು ಇನ್ನೂ ಸಮಯವಿದೆ ಎಂದು ತಿಳಿದಾಗ ಅವಳು ಮಂಚದ ಮೇಲೆ ಸ್ವಲ್ಪ ವಿಶ್ರಾಂತಿ ಪಡೆಯಲು ಕುಳಿತಳು. ಆ ಕ್ಷಣದಲ್ಲೇ ಕೋಣೆಯಲ್ಲಿ ಏನೋ ಶಬ್ದ ಕೇಳಿಸಿತು. ಸೀರೆಯನ್ನು ಸರಿಯಾಗಿ ಹಿಡಿದುಕೊಂಡು ಬಾಗಿಲು ತೆರೆದ ರಾಧಿಕಾ ಕಂಡಿದ್ದು ತಾನು ಎಂದಿಗೂ ನಿರೀಕ್ಷಿಸದ ಒಬ್ಬ ವ್ಯಕ್ತಿಯನ್ನು. ಕಪ್ಪು ಪ್ಯಾಂಟ್ ಮತ್ತು ಬಿಳಿ ಶರ್ಟ್, ಅದರ ಮೇಲೆ ಒಂದು ಕಪ್ಪು ಕೋಟ್ ಧರಿಸಿ ಯಾರನ್ನೋ ಆಕರ್ಷಿಸುವ ವ್ಯಕ್ತಿಯುಳ್ಳ ಅನಿರುದ್ಧ್ ಮೆಹ್ತಾ ಅವಳ ಮುಂದೆ ನಿಂತಿದ್ದನು. ರಾಧಿಕಾ ಕೆಲಸ ಮಾಡುತ್ತಿದ್ದ ಕಂಪನಿಯ ಮಾಲೀಕನಾಗಿದ್ದ ಆತ. ಕೇವಲ 3 ದಿನಗಳ ಹಿಂದೆಯಷ್ಟೇ ಅವಳು ಅಲ್ಲಿನ ಕೆಲಸವನ್ನು ಬಿಟ್ಟಿದ್ದಳು. ಸರ್, ನೀವೇನು ಇಲ್ಲಿ? ಆಶ್ಚರ್ಯದಿಂದ ಅವಳು ಕೇಳಿದಳು. ಅನಿರುದ್ಧ್ ಏನೂ ಉತ್ತರಿಸಲಿಲ್ಲ. ವಧುವಿನ ರೂಪದಲ್ಲಿದ್ದ ರಾಧಿಕಾಳ ಸೌಂದರ್ಯಕ್ಕೆ ಆತ ಮಾರು ಹೋದಂತೆ ತೋರುತ್ತಿತ್ತು. ಸರ್, ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಿ? ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ಇಂದು ನನ್ನ ಮದುವೆ ದಿಬ್ಬಣ ಈಗಲೇ ಬರುತ್ತದೆ. ಇಲ್ಲಿ ಯಾವುದೇ ಗಲಾಟೆ ಮಾಡಬೇಡಿ, ಅವಳು ಗಾಬರಿಯಿಂದ ಹೇಳಿದಳು. ಅನಿರುದ್ಧ್ ಒಮ್ಮೆ ಮುಗುಳ್ನಕ್ಕು, ಭಯಪಡಬೇಡ, ನಿನ್ನ ಮದುವೆಯಲ್ಲಿ ಭಾಗವಹಿಸಲು ಬಂದ ಅತಿಥಿ ನಾನು ಎಂದನು. ಅವನ ಧ್ವನಿಯಲ್ಲಿ ಏನೋ ಒಂದು ಗಾಂಭೀರ್ಯವಿತ್ತು. ಅಷ್ಟರಲ್ಲಿ ಶಾಂತಮ್ಮ ಅಲ್ಲಿಗೆ ಬಂದರು. ರಾಧಿಕಾ, ನೀನು ಸಾರ್ ಅವರನ್ನು ಒಳಗಡೆ ಕರೆಯಲಿಲ್ಲವೇ? ಬನ್ನಿ ಸರ್, ಒಳಗಡೆ ಬಂದು ಕುಳಿತುಕೊಳ್ಳಿ ಎಂದು ಗೌರವದಿಂದ ಕರೆದರು. ಅನಿರುದ್ಧ್ ಸೋಫಾದ ಮೇಲೆ ಕುಳಿತನು. ಅಷ್ಟು ದೊಡ್ಡ ಶ್ರೀಮಂತ ತನ್ನ ಸಣ್ಣ ಮನೆಗೆ ಬಂದಿದ್ದರ ಸಂತೋಷ ಮತ್ತು ಆಶ್ಚರ್ಯದಲ್ಲಿದ್ದರು ಶಾಂತಮ್ಮ. ಆದರೆ ರಾಧಿಕಾಳ ಮನಸ್ಸಿನಲ್ಲಿ ಭಯ ಹೆಚ್ಚಾಯಿತು. ಅನಿರುದ್ಧ್ ಮೆಹ್ತಾ ಎಂದಿಗೂ ಸುಮ್ಮನೆ ಬರುವ ವ್ಯಕ್ತಿಯಲ್ಲ ಎಂಬುದು ಅವಳಿಗೆ ತಿಳಿದಿತ್ತು. ತನ್ನ ಮದುವೆಯ ದಿನ ಆತ ಇಷ್ಟು ದೂರ ಬಂದಿರುವುದರ ಹಿಂದೆ ಏನೋ ಅಪಾಯ ಅಡಗಿದೆ ಎಂದು ಅವಳಿಗೆ ಅನಿಸಿತು. ಚಹಾ ತರಲು ಶಾಂತಮ್ಮ ಅಡುಗೆ ಮನೆಗೆ ಹೋದಾಗ ಅನಿರುದ್ಧ್ ಅವಳನ್ನೇ ನೋಡುತ್ತಿದ್ದನು. ರಾಧಿಕಾ ಏನೂ ಮಾತನಾಡದೆ ಸುಮ್ಮನೆ ನಿಂತಿದ್ದಳು. ಅಚಾನಕ್ಕಾಗಿ ಹೊರಗಡೆ ದೊಡ್ಡ ಗಲಾಟೆ ಕೇಳಿಸಿತು. ವರ ಬರುತ್ತಿಲ್ಲ, ಮದುವೆ ಮುರಿದು ಹೋಗಿದೆ ಎಂಬ ಮಾತುಗಳು ಕೇಳಿಬಂದವು. ರಾಧಿಕಾ ಸಂಪೂರ್ಣವಾಗಿ ಮುರಿದು ಬಿದ್ದಳು. ಆಕಾಶ್ ತನ್ನನ್ನು ಎಂದಿಗೂ ವಂಚಿಸುವುದಿಲ್ಲ ಎಂದು ಅವಳಿಗೆ ಖಾತ್ರಿಯಿತ್ತು. ಆಕಾಶ್ ಅವರ ಮನೆಯವರೇ ಈ ಸಂಬಂಧವನ್ನು ತಂದಿದ್ದು ಮತ್ತು ಎಲ್ಲ ವಿಷಯಗಳನ್ನು ಇಷ್ಟು ಬೇಗನೆ ನಡೆಸಿದ್ದು. ಹಿಂದಿನ ದಿನದವರೆಗೂ ಅವರು ತುಂಬ ಸಂತೋಷವಾಗಿದ್ದರು. ನಂತರ ಹೀಗೆ ಆಕಾಶ್ ನಾಪತ್ತೆಯಾಗಿದ್ದು ಹೇಗೆ? ರಾಧಿಕಾಗೆ ಏನೂ ಅರ್ಥವಾಗದೆ ಕೋಣೆಯೊಳಗೆ ಸ್ತಬ್ಧಳಾಗಿ ನಿಂತಳು. ಅಷ್ಟರಲ್ಲಿ ಶಾಂತಮ್ಮ ಓಡಿ ಬಂದು ಅವಳ ತಲೆಯ ಮೇಲೆ ಕೆಂಪು ಮುಸುಕನ್ನು ಹಾಕಿದರು. ಬೇಗ ತಯಾರಾಗು ರಾಧಿಕಾ, ನಿನ್ನ ಮದುವೆ ಈಗಲೇ ನಡೆಯುತ್ತದೆ ಎಂದರು. ವರ ನಾಪತ್ತೆಯಾದ ಸುದ್ದಿಯ ಬೆನ್ನಲ್ಲೇ ಮದುವೆ ನಡೆಯಲಿದೆ ಎಂದು ಕೇಳಿದಾಗ ಅವಳಿಗೆ ಏನೂ ಅರ್ಥವಾಗಲಿಲ್ಲ. ವರ ಯಾರು ಎಂದು ಕೇಳಲು ಅವಳಿಗೆ ಸಾಧ್ಯವಾಗಲಿಲ್ಲ. ಗೆಳತಿಯರು ಮತ್ತು ಸಂಬಂಧಿಕರು ಸೇರಿ ಅವಳನ್ನು ಮಂಟಪಕ್ಕೆ ಕರೆತಂದರು. ಮಂಟಪದಲ್ಲಿ ಕುಳಿತಾಗ ರಾಧಿಕಾ ನಡುಗುತ್ತಿದ್ದಳು. ಮಂತ್ರಗಳು ಜೋರಾಗಿ ಕೇಳಿಸತೊಡಗಿದವು. ಮಂತ್ರಗಳ ನಡುವೆ ತನ್ನ ಪಕ್ಕದಲ್ಲಿ ಬಂದು ಕುಳಿತದ್ದು ಅನಿರುದ್ಧ್ ಮೆಹ್ತಾ ಎಂದು ಕಂಡಾಗ ಅವಳು ಕಲ್ಲಿನ ಮೂರ್ತಿಯಂತಾದಳು. ಕಣ್ಣುಗಳು ಅವಿಶ್ವಾಸದಿಂದ ಅರಳಿದವು. ಅವಳಿಗೆ ಜೋರಾಗಿ ಅಳಬೇಕೆಂದಿತ್ತು. ಆದರೆ ಶಾಂತಮ್ಮ ಅವಳ ಹೆಗಲನ್ನು ಗಟ್ಟಿಯಾಗಿ ಹಿಡಿದು ಶಾಂತವಾಗಿರಲು ಸೂಚಿಸಿದರು. ಒಂದು ಯಂತ್ರದಂತೆ ಅನಿರುದ್ಧ್ ಕಟ್ಟಿದ ತಾಳಿಗೆ ಅವಳು ಕುತ್ತಿಗೆಯನ್ನು ಒಡ್ಡಿದಳು. ತಾಳಿ ಕಟ್ಟಿದ ನಂತರ ಅವಳಿಗೆ ಅರ್ಥವಾಯಿತು, ಇದೆಲ್ಲವೂ ಅನಿರುದ್ಧನ ಬುದ್ಧಿವಂತಿಕೆಯಾಗಿತ್ತು ಎಂದು. ಆಕಾಶ್ನನ್ನು ದೂರ ಮಾಡಿದ್ದು ಮತ್ತು ಮದುವೆಯನ್ನು ಇಂತಹ ಪರಿಸ್ಥಿತಿಗೆ ತಂದಿದ್ದು ಅವನೇ. ಅನಿರುದ್ಧ್ ಮೆಹ್ತಾ,
ನೀನು ನನ್ನ ಸಂತೋಷವನ್ನು ನಾಶಪಡಿಸಿದೆ. ನಿನಗೆ ನಾನು ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುತ್ತೇನೆ ಎಂದು ಅವಳು ಮನಸ್ಸಿನಲ್ಲೇ ಪ್ರತಿಜ್ಞೆ ಮಾಡಿದಳು. ಕೆನ್ನೆಯ ಮೇಲೆ ಹರಿದ ಕಣ್ಣೀರನ್ನು ಅವಳು ಶಕ್ತಿಯಿಂದ ಒರೆಸಿಕೊಂಡಳು. ಅವಳ ಕಣ್ಣುಗಳಲ್ಲಿ ಈಗ ದುಃಖವಿರಲಿಲ್ಲ, ಬದಲಿಗೆ ತೀಕ್ಷ್ಣವಾದ ಪ್ರತೀಕಾರವಿತ್ತು. ಅನಿರುದ್ಧ್ ಮೆಹ್ತಾ ಪಕ್ಕದಲ್ಲಿ ಮಂಟಪದಲ್ಲಿ ಕುಳಿತಿದ್ದಾಗಲೂ ರಾಧಿಕಾಳ ಮನಸ್ಸು ತಿಂಗಳುಗಳ ಹಿಂದಿನ ಆ ಹಳೆಯ ದಿನಗಳಿಗೆ ಸಾಗಿತ್ತು. 3 ತಿಂಗಳ ಹಿಂದೆಯಷ್ಟೇ ಅವಳು ಅನಿರುದ್ಧನ ಒಡೆತನದ ಮೆಹ್ತಾ ಕನ್ಸ್ಟ್ರಕ್ಷನ್ ಎಂಬ ದೊಡ್ಡ ಕಂಪನಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸಕ್ಕೆ ಸೇರಿದಳು. BSc ಶಿಕ್ಷಣವನ್ನು ಪೂರ್ಣಗೊಳಿಸಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಅವಳು ಕೆಲಸಕ್ಕೆ ಇಳಿದಿದ್ದಳು. 2 ವರ್ಷಗಳ ಹಿಂದೆ ಒಂದು ಅಪಘಾತದಲ್ಲಿ ಹೆತ್ತವರನ್ನು ಕಳೆದುಕೊಂಡ ರಾಧಿಕಾಗೆ ಈ ಜಗತ್ತಿನಲ್ಲಿ ಶಾಂತಮ್ಮನವರನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಶಾಂತಮ್ಮನವರಿಗೆ ಸ್ವಂತ 3 ಹೆಣ್ಣು ಮಕ್ಕಳಿದ್ದರು. ಮಕ್ಕಳ ಮದುವೆ ಮತ್ತು ಮನೆ ವೆಚ್ಚಗಳೊಂದಿಗೆ ಕಷ್ಟಪಡುತ್ತಿದ್ದ ನಡುವೆಯೇ ಅವರು ರಾಧಿಕಾಳನ್ನು ಸಾಕಿ ಸಲಹುತ್ತಿದ್ದರು. ಅದರಿಂದ ತನ್ನ ಕಾಲಿನ ಮೇಲೆ ತಾನು ನಿಲ್ಲುವುದು ರಾಧಿಕಾಳ ದೊಡ್ಡ ಅಗತ್ಯವಾಗಿತ್ತು. ಮೆಹ್ತಾ ಕಂಪನಿಯಲ್ಲಿ ಕೆಲಸ ಸಿಕ್ಕಾಗ ಅವಳು ಅಂದುಕೊಂಡಿದ್ದಕ್ಕಿಂತ ದೊಡ್ಡ ಸಂಬಳವೇ ಸಿಗುತ್ತಿತ್ತು. ಮೊದಲ ತಿಂಗಳು ಎಲ್ಲವೂ ಸುಗಮವಾಗಿ ಸಾಗಿತು. ಆದರೆ ದುಬೈನಿಂದ ಮರಳಿದ ಕಂಪನಿ ಮಾಲೀಕ ಅನಿರುದ್ಧ್ ಮೆಹ್ತಾ ಜವಾಬ್ದಾರಿ ವಹಿಸಿಕೊಂಡ ತಕ್ಷಣ ವಿಷಯಗಳು ಬದಲಾದವು. ದೂರದಿಂದ ನೋಡಿದರೆ ಒಬ್ಬ ಸಿನಿಮಾ ನಟನಂತೆ ಸುಂದರ ಹಾಗೂ ಆಕರ್ಷಕ ವ್ಯಕ್ತಿತ್ವ ಅನಿರುದ್ಧನದ್ದು. ಆದರೆ ನಡವಳಿಕೆಯಲ್ಲಿ ಆತ ತುಂಬ ಗಂಭೀರ ವ್ಯಕ್ತಿಯಾಗಿದ್ದನು. ನೌಕರರ ಸಣ್ಣ ತಪ್ಪುಗಳನ್ನು ಆತ ಕ್ಷಮಿಸುತ್ತಿರಲಿಲ್ಲ. ಆಫೀಸಿನವರೆಲ್ಲರೂ ಅವನನ್ನು ಭಯದಿಂದಲೇ ನೋಡುತ್ತಿದ್ದರು. ಅಂತಹ ವ್ಯಕ್ತಿ ತನ್ನೊಂದಿಗೆ ತೋರಿದ ಕ್ರೂರತೆಯನ್ನು ರಾಧಿಕಾಗೆ ಎಂದಿಗೂ ಮರೆಯಲು ಸಾಧ್ಯವಿರಲಿಲ್ಲ. ಅದೊಂದು ಸೋಮವಾರದ ದಿನವಾಗಿತ್ತು. ಆಫೀಸಿಗೆ ಬಂದ ತಕ್ಷಣ ಅನಿರುದ್ಧ್ ಅವಳನ್ನು ಕ್ಯಾಬಿನಿಗೆ ಕರೆಸಿದನು. ಅಲ್ಲಿ ಮ್ಯಾನೇಜರ್ ಪ್ರಶಾಂತ್ ಕೂಡ ತುಂಬ ಗಂಭೀರವಾಗಿ ನಿಂತಿದ್ದರು. ರಾಧಿಕಾ, ಶನಿವಾರ ಆಫೀಸ್ ಮುಚ್ಚುವ ಮುನ್ನ ಕೊನೆಯದಾಗಿ ನನ್ನ ಕೋಣೆಗೆ ಬಂದಿದ್ದು ನೀನಲ್ಲವೇ? ಅಲ್ಲಿದ್ದ ಅತ್ಯಂತ ಪ್ರಮುಖವಾದ ಫೈಲ್ ಒಂದು ಕಾಣೆಯಾಗಿದೆ. ಅನಿರುದ್ಧನ ಧ್ವನಿ ಗಡುಸಾಗಿತ್ತು. ತಾನು ಯಾವುದೇ ಫೈಲ್ ತೆಗೆದುಕೊಂಡಿಲ್ಲವೆಂದು ಪ್ರೆಸೆಂಟೇಷನ್ ಪೇಪರ್ ನೀಡಲು ಬಂದಿದ್ದೆಂದು ರಾಧಿಕಾ ಹಲವು ಬಾರಿ ಹೇಳಿದರೂ ಆತ ನಂಬಲಿಲ್ಲ. ಎಲ್ಲರ ಮುಂದೆ ಆತ ಅವಳನ್ನು ಕಳ್ಳಿ ಎಂದು ಮುದ್ರೆ ಒತ್ತಿದನು. 1 ಗಂಟೆಯೊಳಗೆ ಆ ಫೈಲ್ ನನ್ನ ಮೇಜಿನ ಮೇಲಿರಬೇಕು, ಇಲ್ಲದಿದ್ದರೆ ಪೊಲೀಸರನ್ನು ಕರೆಯಲು ನನಗೆ ಹಿಂಜರಿಕೆ ಇಲ್ಲ ಎಂದು ಅವನ ಬೆದರಿಕೆ ಮೊಳಗುತ್ತಲೇ ಇತ್ತು. ಸಹೋದ್ಯೋಗಿಗಳ ಸಹಾನುಭೂತಿ ತುಂಬಿದ ನೋಟಗಳ ನಡುವೆ ಕುಳಿತು ರಾಧಿಕಾ ಅತ್ತಳು. ಕೊನೆಗೆ ಮ್ಯಾನೇಜರ್ ಪ್ರಶಾಂತ್ ಬಂದು ರಾಧಿಕಾಳಿಗೆ ಹೇಳಿದರು, ಭಯಪಡಬೇಡ ರಾಧಿಕಾ, ಆ ಫೈಲನ್ನು ಸರ್ ಮನೆಯಲ್ಲೇ ಮರೆತು ಬಂದಿದ್ದರು. ಅದು ಈಗ ಸಿಕ್ಕಿದೆ. ಈ ವಿಷಯ ತಿಳಿದಾಗ ರಾಧಿಕಾಗೆ ದುಃಖಕ್ಕಿಂತ ಹೆಚ್ಚು ಕೋಪ ಬಂದಿತ್ತು. ತನ್ನನ್ನು ಇಷ್ಟೊಂದು ಅವಮಾನಿಸಿದರೂ ಒಂದು ಕನಿಷ್ಠ ಕ್ಷಮೆಯನ್ನು ಕೇಳಲು ಅನಿರುದ್ಧ್ ಸಿದ್ಧನಿರಲಿಲ್ಲ. ತನ್ನ ಆತ್ಮಗೌರವವನ್ನು ಒತ್ತೆ ಇಟ್ಟು ಈ ಕೆಲಸವನ್ನು ಮುಂದುವರಿಸಲು ಇಷ್ಟವಿಲ್ಲದ ಕಾರಣ ಅವಳು ತಕ್ಷಣವೇ ರಾಜೀನಾಮೆ ನೀಡಿ ಅಲ್ಲಿಂದ ಹೊರನಡೆದಳು. ಆ ಘಟನೆಯ ನಂತರವೇ ಶಾಂತಮ್ಮ ಆಕಾಶ್ನ ಸಂಬಂಧವನ್ನು ತಂದಿದ್ದು. ಆಕಾಶ್ ಒಬ್ಬ ಯೋಗ್ಯ ಯುವಕ ಮತ್ತು ದೊಡ್ಡ ಬಿಸಿನೆಸ್ ಕುಟುಂಬದ ಸದಸ್ಯ ಎಂದು ತಿಳಿದಾಗ ರಾಧಿಕಾ ಕೂಡ ಸಂತೋಷಪಟ್ಟಳು. ತನ್ನ ಕಷ್ಟಗಳು ಕೊನೆಗೊಳ್ಳುತ್ತವೆ ಎಂದು ಅವಳು ಭಾವಿಸಿದಳು. ಆದರೆ ನಿಶ್ಚಿತಾರ್ಥ ಮುಗಿದಿದ್ದರೂ ಅನಿರುದ್ಧ್ ರಾಧಿಕಾಳನ್ನು ಬಿಡಲು ಸಿದ್ಧನಿರಲಿಲ್ಲ. ಆಫೀಸಿಗೆ ಬಂದು ಲೆಕ್ಕಾಚಾರಗಳನ್ನು ಮುಗಿಸಲು ಕೇಳಿದಾಗ ಅಲ್ಲಿಗೆ ಹೋದ ರಾಧಿಕಾಳನ್ನು ಆತ ಬೆದರಿಸಿದನು. ನೀನು ಈ ಕೆಲಸವನ್ನು ಬಿಡಲು ನಾನು ಬಿಡುವುದಿಲ್ಲ ರಾಧಿಕಾ, ನೀನು ಹಿಂತಿರುಗಿ ಬರಬೇಕು ಎಂಬುದು ಅವನ ಹಠವಾಗಿತ್ತು. ತನ್ನ ಮದುವೆಯಾಗುತ್ತಿದೆ ಎಂಬ ವಿಷಯವನ್ನು ಅವಳು ಮುಚ್ಚಿಟ್ಟಿದ್ದಳು. ಆದರೂ ಅನಿರುದ್ಧ್ ಎಲ್ಲವನ್ನು ಮೊದಲೇ ತಿಳಿದಿದ್ದನು ಎಂಬುದು ಮದುವೆ ಮಂಟಪದಲ್ಲಿ ಆತನನ್ನು ಕಂಡಾಗ ಅವಳಿಗೆ ಮನವರಿಕೆಯಾಯಿತು. ತಾನು ಕನಸು ಕಂಡಿದ್ದ ಜೀವನವನ್ನು ನಾಶಪಡಿಸಿ ಒಬ್ಬ ವಿಲನ್ನಂತೆ ಬಂದು ತನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ ಈ ಮನುಷ್ಯನ ಮೇಲೆ ಅವಳಿಗೆ ಕೇವಲ ದ್ವೇಷ ಮಾತ್ರ ಮೂಡಿತ್ತು. ಆಕಾಶ್ನನ್ನು ಆತ ಏನು ಮಾಡಿರಬಹುದು? ಆ ಕುಟುಂಬವನ್ನು ಆತ ಹೇಗೆ ಪ್ರಭಾವಿಸಿರಬಹುದು? ಉತ್ತರವಿಲ್ಲದ ಪ್ರಶ್ನೆಗಳು ರಾಧಿಕಾಳನ್ನು ಕಾಡುತ್ತಿದ್ದವು. ಮಂಟಪದಿಂದ ಏಳುವಾಗ ಅವಳ ಕಣ್ಣುಗಳಲ್ಲಿ ದ್ವೇಷ ಜ್ವಲಿಸುತ್ತಿತ್ತು. ತನ್ನನ್ನು ಕಣ್ಣೀರಿಡುವಂತೆ ಮಾಡಿದ ಅನಿರುದ್ಧ್ ಮೆಹ್ತಾನನ್ನು ಅದೇ ಕಣ್ಣೀರು ಕುಡಿಯುವಂತೆ ಮಾಡುತ್ತೇನೆ ಎಂದು ಅವಳು ಮನಸ್ಸಿನಲ್ಲೇ ಗಟ್ಟಿಯಾಗಿ ನಿರ್ಧರಿಸಿದಳು. ಮದುವೆಯ ನಂತರದ ಯಾವುದೇ ವಿಧಿವಿಧಾನಗಳನ್ನು ಅವಳು ಯಾವುದೇ
ಆಸಕ್ತಿ ಇಲ್ಲದೆ ಪೂರ್ಣಗೊಳಿಸಿದಳು. ಪ್ರೀತಿ ಇಲ್ಲದ ಈ ಸಂಬಂಧ ಒಂದು ಜೈಲು ಎಂದು ಅವಳು ಗುರುತಿಸುತ್ತಿದ್ದಳು. ಮದುವೆಯ ವಿಧಿವಿಧಾನಗಳು ಕೊನೆಗೊಂಡವು. ಸಂಬಂಧಿಕರು ಮತ್ತು ಊರಿನವರ ಆಶ್ಚರ್ಯ ಹಾಗೂ ಪಿಸುಮಾತುಗಳು ಮಂಟಪದ ಸುತ್ತಲೂ ಮೊಳಗುತ್ತಿದ್ದವು. ಯಾರಿಗೂ ಏನೂ ಅರ್ಥವಾಗುತ್ತಿರಲಿಲ್ಲ. ವರನಾಗಿ ಬರಬೇಕಾಗಿದ್ದ ಆಕಾಶ್ ಎಲ್ಲಿ ಹೋದನೆಂದು, ಕೊನೆಯ ಕ್ಷಣದಲ್ಲಿ ಅನಿರುದ್ಧ್ ಮೆಹ್ತಾ ಹೇಗೆ ಆ ಸ್ಥಾನಕ್ಕೆ ಬಂದನೆಂದು ಯಾರೂ ಬಹಿರಂಗವಾಗಿ ಕೇಳಲಿಲ್ಲ. ಅನಿರುದ್ಧನ ಸಂಪತ್ತು ಮತ್ತು ಅಧಿಕಾರ ಎಲ್ಲರನ್ನೂ ಮೌನವಾಗಿಸಿತು. ಶಾಂತಮ್ಮ ಕೂಡ ನಿಸ್ಸಹಾಯಕರಾಗಿ ಒಂದು ಮೂಲೆಯಲ್ಲಿ ನಿಂತು ಅಳುತ್ತಿದ್ದರು. ರಾಧಿಕಾ ಒಂದು ಯಂತ್ರದಂತೆ ಕಾರಿನ ಕಡೆಗೆ ನಡೆದಳು. ಅನಿರುದ್ಧನ ಐಷಾರಾಮಿ ಕಾರು ಅವಳ ಮನೆಯ ಗಡಿ ದಾಟುವಾಗ ತಾನು ಒಂದು ದೊಡ್ಡ ಬಲೆಯಲ್ಲಿ ಸಿಲುಕಿಕೊಂಡಿದ್ದೇನೆ ಎಂದು ಅವಳಿಗೆ ಖಾತ್ರಿಯಾಯಿತು. ಪ್ರಯಾಣದುದ್ದಕ್ಕೂ ಅನಿರುದ್ಧ್ ಮೌನವಾಗಿ ಹೊರಗೆ ನೋಡುತ್ತಾ ಕುಳಿತಿದ್ದನು. ರಾಧಿಕಾಳ ಮನಸ್ಸು ಉರಿಯುತ್ತಿತ್ತು. ಅನಿರುದ್ಧ್, ನೀವು ಯಾಕೆ ಇದನ್ನು ಮಾಡಿದ್ದೀರಿ? ನನಗೆ ಆಕಾಶ್ ಇಷ್ಟವಾಗಿದ್ದನು. ನಮ್ಮ ಜೀವನವನ್ನು ನೀವು ಯಾಕೆ ನಾಶಪಡಿಸಿದ್ದೀರಿ? ಅವಳು ರೋಷದಿಂದ ಕೇಳಿದರು. ಅನಿರುದ್ಧ್ ನಿಧಾನವಾಗಿ ಅವಳ ಮುಖವನ್ನು ನೋಡಿದನು. ಅವನ ಕಣ್ಣುಗಳಲ್ಲಿ ಏನೋ ಒಂದು ರಹಸ್ಯವಿತ್ತು. ಆಕಾಶ್ ನಿನ್ನನ್ನು ಇಷ್ಟಪಡುತ್ತಿದ್ದಾನೆ ಎಂದು ನೀನು ನಂಬಿದ್ದೀಯಾ ರಾಧಿಕಾ? ಹಾಗಾದರೆ ನಿನ್ನ ನಿರ್ಧಾರ ತಪ್ಪು. ನಿನಗಾಗಿ ಅಥವಾ ನಿನ್ನ ಇಷ್ಟಗಳಿಗಾಗಿ ಯಾವುದೇ ಗೌರವವಿಲ್ಲದೆ ಜಾಗದಿಂದ ನಾನು ನಿನ್ನನ್ನು ಕರೆದುಕೊಂಡು ಬಂದಿದ್ದೇನೆ. ಕಾಲವೇ ಅದನ್ನು ನಿನಗೆ ಅರ್ಥ ಮಾಡಿಸುತ್ತದೆ ಎಂದು ಆತ ಶಾಂತವಾಗಿ ಹೇಳಿದನು. ಅವನ ಆತ್ಮವಿಶ್ವಾಸ ತುಂಬಿದ ಮಾತುಗಳು ರಾಧಿಕಾಳನ್ನು ಮತ್ತಷ್ಟು ಕೆರಳಿಸಿದವು. ನಗರದ ಮಧ್ಯದಲ್ಲಿರುವ ಒಂದು ದೊಡ್ಡ ಬಂಗಲೆಯ ಮುಂದೆ ಕಾರು ನಿಂತಿತು. ಮೆಹ್ತಾ ನಿವಾಸ್ ಆ ಹೆಸರನ್ನು ಕೇಳಿದ ತಕ್ಷಣವೇ ನಗರದ ಪ್ರಮುಖರು ಗೌರವದಿಂದ ನೋಡುವ ಸ್ಥಳವದು. ಕಾರ್ ಬಂದು ನಿಂತ ತಕ್ಷಣ ಕಾವಲುಗಾರರು ಗೇಟ್ ತೆರೆದರು. ಒಳಗಡೆ ಪ್ರವೇಶಿಸುವಾಗ ರಾಧಿಕಾಳ ಮನಸ್ಸಿನಲ್ಲಿ ಆತಂಕ ಹೆಚ್ಚಾಯಿತು. ಸುಂದರವಾದ ಉದ್ಯಾನವನ ಮತ್ತು ವಿಶಾಲವಾದ ವರಾಂಡ ಎಲ್ಲವನ್ನೂ ದಾಟಿ ಅವಳು ಒಳಗಡೆ ನಡೆದಳು. ಅಲ್ಲಿ ಅನಿರುದ್ಧನ ತಾಯಿ ಸಾವಿತ್ರಿ ಮೆಹ್ತಾ ಮತ್ತು ತಂಗಿ ಪ್ರೀತಿ ಕಾಯುತ್ತಿದ್ದರು. ರಾಧಿಕಾಳನ್ನು ಕಂಡ ತಕ್ಷಣ ಸಾವಿತ್ರಿಯವರ ಮುಖ ಸುಕ್ಕಾಯಿತು. ಇವಳನ್ನೆನ್ನ ನೀನು ಈ ಮನೆಗೆ ಕರೆದುಕೊಂಡು ಬಂದಿದ್ದು ಅನಿರುದ್ಧ್? ನಮ್ಮ ಪದವಿ ಹಾಗೂ ಅಂತಸ್ತಿಗೆ ಹೊಂದದ ಒಬ್ಬ ಹುಡುಗಿ, ನಿನ್ನ ಆಫೀಸಿನ ಒಬ್ಬ ಸಾಮಾನ್ಯ ನೌಕರಳನ್ನು ನೀನು ಮದುವೆಯಾಗಿದ್ಯಾ ಎಂದು ಕೇಳಿದಾಗ ನನಗೆ ನಂಬಲು ಸಾಧ್ಯವಾಗಲಿಲ್ಲ, ಅವರು ಜೋರಾಗಿ ಹೇಳಿದರು. ಅನಿರುದ್ಧ್ ತನ್ನ ತಾಯಿಯ ಮಾತುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡದೆ ರಾಧಿಕಾಳ ಕೈ ಹಿಡಿದು, ಅಮ್ಮ, ಇದು ನನ್ನ ನಿರ್ಧಾರ. ರಾಧಿಕಾ ಇನ್ಮುಂದೆ ಈ ಮನೆಯ ಸೊಸೆ. ಆ ಪದವಿಗೆ ತಕ್ಕ ಗೌರವ ಅವಳಿಗೆ ಇಲ್ಲಿ ಸಿಗಬೇಕು ಎಂದನು. ಅವನ ಧ್ವನಿ ಗಡುಸಾಗಿತ್ತು, ಆದರೆ ಸಾವಿತ್ರಿ ಬಿಟ್ಟುಕೊಡಲು ಸಿದ್ಧರಿರಲಿಲ್ಲ. ನಮ್ಮ ಕುಟುಂಬಕ್ಕೆ ಬರುವವರಿಗೆ ಒಂದು ನೆಲೆ ಮತ್ತು ಬೆಲೆ ಇರಬೇಕು. ಇವಳಿಗೆ ಏನಿದೆ? ಹಣವಾಗಲಿ ಆಸ್ತಿಯಾಗಲಿ ಇಲ್ಲದ ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ಇವಳನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ ಎಂದು ಅವರು ಖಡಾಖಂಡಿತವಾಗಿ ಹೇಳಿದರು. ರಾಧಿಕಾಗೆ ಅಲ್ಲಿ ತುಂಬ ಒಂಟಿತನ ಅನಿಸಿತು. ತನ್ನ ಮನೆಯಲ್ಲಿ ತಾನು ಎದುರಿಸಿದ್ದಕ್ಕಿಂತ ದೊಡ್ಡ ಅವಮಾನ ಇಲ್ಲಿ ಕಾಯುತ್ತಿದೆ ಎಂದು ಅವಳು ಅರಿತುಕೊಂಡಳು. ಅನಿರುದ್ಧ್ ಅವಳನ್ನು ಮೇಲಿನ ಮಹಡಿಯಲ್ಲಿದ್ದ ತನ್ನ ಕೋಣೆಗೆ ಕರೆದುಕೊಂಡು ಹೋದನು. ಸುಂದರವಾಗಿ ಅಲಂಕರಿಸಿದ ದೊಡ್ಡ ಕೋಣೆ, ಆದರೆ ರಾಧಿಕಾಗೆ ಅದು ಒಂದು ಗುಹೆಯಾಗಿ ಅನಿಸಿತು. ಕೋಣೆಗೆ ತಲುಪಿದ ತಕ್ಷಣ ಅವಳು ಅವನ ಕೈಯನ್ನು ತಳ್ಳಿ, ನನ್ನನ್ನು ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದಿರಿ? ನಿಮ್ಮ ತಾಯಿಗೂ ನನ್ನನ್ನು ಇಷ್ಟವಿಲ್ಲ. ಎಲ್ಲರೂ ನನ್ನನ್ನು ದ್ವೇಷಿಸುವ ಸ್ಥಳದಲ್ಲಿ ನನಗೆ ಬದುಕಲು ಸಾಧ್ಯವಿಲ್ಲ. ನನ್ನನ್ನು ವಾಪಸ್ ಬಿಟ್ಟುಬಿಡಿ ಎಂದು ಅಳುತ್ತಾ ಹೇಳಿದಳು. ಅನಿರುದ್ಧ್ ಬಾಗಿಲು ಮುಚ್ಚಿದನು. ಆತ ನಿಧಾನವಾಗಿ ಅವಳ ಹತ್ತಿರ ಬಂದು, ರಾಧಿಕಾ, ಈ ಜಗತ್ತು ನೀನು ನೋಡುವ ಹಾಗಿಲ್ಲ. ಶಾಂತಮ್ಮ ಕೂಡ ನಿನ್ನನ್ನು ಒಂದು ಹೊರೆ ಎಂದು ಭಾವಿಸಿದರು. ಆಕಾಶ್ ಕುಟುಂಬ ನಿನ್ನನ್ನು ಸ್ವೀಕರಿಸಿದ್ದು ಪ್ರೀತಿಯಿಂದಲ್ಲ. ಸತ್ಯಗಳನ್ನು ನೀನು ತಿಳಿದಾಗ ಇಂದು ನನ್ನನ್ನು ದ್ವೇಷಿಸುವಂತೆ ನೀನು ಅವರೆಲ್ಲರನ್ನೂ ದ್ವೇಷಿಸುತ್ತೀಯ ಎಂದು ಗಂಭೀರವಾಗಿ ಹೇಳಿದನು. ಅಂದಿನ ರಾತ್ರಿ ರಾಧಿಕಾ ಮಲಗಲಿಲ್ಲ. ಕೋಣೆಯ ಸೋಫಾದ ಮೇಲೆ ಕುಳಿತು ಅವಳು ಬೆಳಗಿನ ಜಾವದವರೆಗೂ ಕಳೆದಳು. ಅನಿರುದ್ಧ್ ಮಂಚದ ಮೇಲೆ ಮಲಗಿ ಶಾಂತವಾಗಿ ನಿದ್ರಿಸುತ್ತಿರುವುದನ್ನು ಕಂಡಾಗ ಅವಳಿಗೆ ತುಂಬ ದ್ವೇಷ ಅನಿಸಿತು. ತನ್ನ ಜೀವನ ಇಷ್ಟೊಂದು ದೊಡ್ಡ ತಿರುವು ಪಡೆದಿದ್ದನ್ನು ನಂಬಲು ಅವಳಿಗೆ ಸಾಧ್ಯವಾಗಲಿಲ್ಲ. ಮರುದಿನ ಮುಂಜಾನೆಯಿಂದ ಮನೆಯ ಕೆಲಸದವರು ಕೂಡ ಅವಳನ್ನು ಪರಿಹಾಸ್ಯದಿಂದ ನೋಡಿದರು. ಸಾವಿತ್ರಿಯವರ ಸೂಚನೆಯಂತೆ ಅವರು ಅವಳಿಗೆ ಯಾವುದೇ ಗೌರವ ನೀಡಲಿಲ್ಲ. ಉಪಹಾರ ಸೇವಿಸಲು ಕೆಳಗೆ ಹೋದಾಗ ಸಾವಿತ್ರಿ ಅವಳನ್ನು ತಡೆದರು. ನೀನು ಅಡುಗೆ ಮನೆಗೆ ಹೋಗಿ ನಿನಗಾಗುವ ಅಡುಗೆಯನ್ನು ನೀನೇ ಮಾಡಿಕೊ. ನಮ್ಮೊಂದಿಗೆ ಕುಳಿತು ಊಟ ಮಾಡುವ ಯೋಗ್ಯತೆ ನಿನಗಿಲ್ಲ ಎಂದು ಅವರು ಕರ್ಕಶವಾಗಿ ಹೇಳಿದರು. ರಾಧಿಕಾ ಏನೂ ಮಾತನಾಡಲಿಲ್ಲ. ಅವಳು ಅಡುಗೆ ಮನೆಯ ಕಡೆಗೆ ನಡೆದಳು. ತಾನು ಒಂದು ಕಾಲದಲ್ಲಿ ಸ್ವತಂತ್ರವಾಗಿ ಬದುಕಿದವಳು ಈಗ ಈ ದೊಡ್ಡ ಬಂಗಲೆಯಲ್ಲಿ ತಾನು ಒಬ್ಬ ಕೆಲಸದಾಕೆಗಿಂತ ಕೀಳಾದ ಪರಿಸ್ಥಿತಿಯಲ್ಲಿದ್ದಾಳೆ.
ಆದರೆ ಅವಳು ಸೋಲಲು ಸಿದ್ಧಳಿರಲಿಲ್ಲ. ಅನಿರುದ್ಧನ ಪ್ರತಿಯೊಂದು ನಡತೆಯನ್ನು ಗಮನಿಸಲು ಮತ್ತು ಅವನಿಗೆ ತನಗಿಂತ ದೊಡ್ಡ ತಿರುಗೇಟು ನೀಡಲು ಅವಳು ಮನಸ್ಸಿನಲ್ಲೇ ಯೋಜನೆಗಳನ್ನು ರೂಪಿಸಿದಳು. ಆಕಾಶ್ನ ನಾಪತ್ತೆ ಒಂದು ರಹಸ್ಯವಾಗಿಯೇ ಉಳಿದಿದೆ. ಅದನ್ನು ಪತ್ತೆ ಹಚ್ಚಬೇಕು. ಅನಿರುದ್ಧ್ ಮೆಹ್ತಾ ತನ್ನನ್ನು ಯಾಕೆ ಇಷ್ಟು ಕಷ್ಟಪಟ್ಟು ಮದುವೆಯಾಗಿದ್ದಾನೆ ಎಂಬುದನ್ನು ಅವಳು ಕಂಡುಹಿಡಿಯಬೇಕಿತ್ತು. ಈ ಮನೆಯ ಪ್ರತಿಯೊಂದು ಕ್ಷಣವೂ ಅವಳಿಗೆ ಒಂದು ಪರೀಕ್ಷೆಯಾಗಿತ್ತು. ಆದರೆ ಆ ಪರೀಕ್ಷೆಗಳೆಲ್ಲವೂ ತನ್ನನ್ನು ಮತ್ತಷ್ಟು ಬಲಿಷ್ಠಗೊಳಿಸುತ್ತವೆ ಎಂದು ರಾಧಿಕಾ ನಂಬಿದಳು. ತನ್ನ ದ್ವೇಷದ ಜ್ವಾಲೆಯಲ್ಲಿ ಅನಿರುದ್ಧನ ಅಹಂಕಾರ ಸುಟ್ಟು ಬೂದಿಯಾಗುವುದನ್ನು ನೋಡಲು ಅವಳು ಕಾಯುತ್ತಿದ್ದಳು. ದಿನಗಳು ಕಳೆದರೂ ಅನಿರುದ್ಧನ ಮನೆಯ ವಾತಾವರಣ ರಾಧಿಕಾಗೆ ಸ್ವಲ್ಪವೂ ಪೂರಕವಾಗಿರಲಿಲ್ಲ. ಸಾವಿತ್ರಿ ಮತ್ತು ಪ್ರೀತಿಯವರ ಪರಿಹಾಸ್ಯಗಳನ್ನು ಅವಳು ದಿನಾಲೂ ಕೇಳಬೇಕಾಗಿ ಬಂತು. ಆದರೂ ತನ್ನ ಜೀವನವನ್ನು ನಾಶಪಡಿಸಿದ ಆ ಮನುಷ್ಯ ಯಾಕೆ ಇದನ್ನು ಮಾಡಿದನೆಂದು ಕಂಡುಹಿಡಿಯುವ ದೃಢ ಸಂಕಲ್ಪ ಅವಳಲ್ಲಿತ್ತು. ಅನಿರುದ್ಧ್ ಬೆಳಿಗ್ಗೆ ಆಫೀಸಿಗೆ ಹೋದರೆ ಸಾಕು ಎಂದುಕೊಂಡಳು. ರಾಧಿಕಾ ತನ್ನ ತನಿಖೆಯನ್ನು ಪ್ರಾರಂಭಿಸಿದಳು. ಆಕಾಶ್ನ ಬಗ್ಗೆ ಮಾಹಿತಿ ಸಂಗ್ರಹಿಸುವುದು ಅವಳ ಮೊದಲ ಗುರಿಯಾಗಿತ್ತು. ತನ್ನ ಮದುವೆ ಮುರಿದು ಬಿದ್ದ ಅಂದು ಆಕಾಶ್ ಮತ್ತು ಅವನ ಕುಟುಂಬ ಎಲ್ಲಿಗೆ ಹೋದರು? ಯಾಕೆ ಅವರು ನಂತರ ತನ್ನನ್ನು ಸಂಪರ್ಕಿಸಲಿಲ್ಲ? ಈ ಪ್ರಶ್ನೆಗಳು ಅವಳನ್ನು ಕಾಡುತ್ತಿದ್ದವು. ಕೊನೆಗೆ ಒಂದು ಮಧ್ಯಾಹ್ನ ಅನಿರುದ್ಧನ ಲೈಬ್ರರಿಯಲ್ಲಿ ಹುಡುಕಾಟ ನಡೆಸುತ್ತಿದ್ದಾಗ ಅವಳಿಗೆ ಕೆಲವು ಪ್ರಮುಖ ದಾಖಲೆಗಳು ಸಿಕ್ಕಿದವು. ಆಕಾಶ್ನ ತಂದೆ ಶ್ರೀನಿವಾಸ್ ವರ್ಮಾ ಅವರೊಂದಿಗೆ ಅನಿರುದ್ಧ್ ನಡೆಸಿದ ಕೆಲವು ಆರ್ಥಿಕ ವಹಿವಾಟುಗಳ ವಿವರಗಳಾಗಿದ್ದವು. ಅವು ಶ್ರೀನಿವಾಸ್ ವರ್ಮಾ ಅವರ ಬಿಸಿನೆಸ್ ಮುಳುಗುವ ಹಂತದಲ್ಲಿತ್ತೆಂದು, ಅವರಿಗೆ ದೊಡ್ಡ ಮೊತ್ತದ ಸಾಲವಿತ್ತೆಂದು ಆ ದಾಖಲೆಗಳು ಸೂಚಿಸುತ್ತಿದ್ದವು. ಅದಕ್ಕಿಂತ ಆಘಾತಕಾರಿಯಾಗಿದ್ದು ಮತ್ತೊಂದು ವಿಷಯ. ರಾಧಿಕಾಳ ಹೆಸರಿನಲ್ಲಿ ಅವಳ ಹೆತ್ತವರು ಇಟ್ಟಿದ್ದ ಇನ್ಶೂರೆನ್ಸ್ ಹಣ ಹಾಗೂ ಆಸ್ತಿ ಪಾಸ್ತಿಗಳನ್ನು ವಶಪಡಿಸಿಕೊಳ್ಳಲು ಬೇಕಾಗಿಯೇ ಆಕಾಶ್ನ ಕುಟುಂಬ ಈ ಮದುವೆಗೆ ಸಿದ್ಧವಾಗಿತ್ತೆಂದು ಅದರಿಂದ ಸ್ಪಷ್ಟವಾಯಿತು. ತನ್ನ ನಿಷ್ಕಲ್ಮಶತೆಯನ್ನು ಅವರು ಒಂದು ವ್ಯಾಪಾರವಾಗಿಸಿದರು. ಅಂದು ಸಂಜೆ ಅನಿರುದ್ಧ್ ಆಫೀಸ್ನಿಂದ ಮರಳಿದಾಗ ರಾಧಿಕಾ ಆ ದಾಖಲೆಗಳೊಂದಿಗೆ ಅವನ ಮುಂದೆ ನಿಂತಳು. ಇದೆಲ್ಲ ಏನು ಅನಿರುದ್ಧ್? ಆಕಾಶ್ನ ಕುಟುಂಬಕ್ಕೆ ನೀವು ಹಣ ಕೊಟ್ಟು ದೂರ ಮಾಡಿದ್ದೀರಾ? ನನ್ನ ಹೆತ್ತವರ ಆಸ್ತಿಯ ಬಗ್ಗೆ ನಿಮಗೆ ಹೇಗೆ ತಿಳಿಯಿತು? ರಾಧಿಕಾಳ ಧ್ವನಿ ನಡುಗುತ್ತಿತ್ತು. ಅನಿರುದ್ಧ್ ಶಾಂತವಾಗಿ ಕೋಟ್ ತೆಗೆದಿಟ್ಟನು. ಅವನ ಮುಖದಲ್ಲಿ ಏನೋ ಒಂದು ವಿಶಿಷ್ಟ ಭಾವವಿತ್ತು. ಸತ್ಯಗಳನ್ನು ನೀನು ತಿಳಿಯಬೇಕೆಂದು ನಾನು ಅಂದುಕೊಂಡಿರಲಿಲ್ಲ ರಾಧಿಕಾ. ಆದರೆ ನೀನು ಈಗ ಕಂಡುಹಿಡಿದಿದ್ದೀಯ. ನಿನ್ನ ಶಾಂತಮ್ಮನಿಗೆ ಆಕಾಶ್ ಕುಟುಂಬದ ಪರಿಸ್ಥಿತಿ ತಿಳಿದಿತ್ತು. ಅವರು ನಿನ್ನನ್ನು ಒಂದು ಹೊರೆ ಎಂದು ಭಾವಿಸಿದರು. ಅದರಿಂದ ದೊಡ್ಡ ಮೊತ್ತದ ಹಣವನ್ನು ಶ್ರೀನಿವಾಸ್ ವರ್ಮಾ ಅವರಿಂದ ಪಡೆದು ನಿನ್ನನ್ನು ಅವರಿಗೆ ಒಪ್ಪಿಸಲು ನಿರ್ಧರಿಸಿದರು. ಶ್ರೀನಿವಾಸ್ ವರ್ಮಾ ಆದರೆ ನಿನ್ನ ಹೆಸರಿನಲ್ಲಿರುವ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ವಶಪಡಿಸಿಕೊಂಡು ತನ್ನ ಬಿಸಿನೆಸ್ಸನ್ನು ರಕ್ಷಿಸಿಕೊಳ್ಳಬಹುದು ಎಂದುಕೊಂಡಿದ್ದನು. ರಾಧಿಕಾಗೆ ಇದನ್ನು ನಂಬಲು ಸಾಧ್ಯವಾಗಲಿಲ್ಲ. ತನ್ನನ್ನು ಸ್ವಂತ ಮಗಳಂತೆ ಬೆಳೆಸಿದ ಶಾಂತಮ್ಮ ತನ್ನನ್ನು ಮಾರಾಟ ಮಾಡುತ್ತಿದ್ದರು. ಹಾಗಾದರೆ ನೀವು ಮಾಡಿದ್ದೇನು? ನೀವು ಯಾಕೆ ನನ್ನನ್ನು ಮದುವೆಯಾಗಿದ್ದೀರಿ? ನೀವು ಕೂಡ ಆ ಆಸ್ತಿಯನ್ನು ಗುರಿಯಾಗಿಸಿಕೊಂಡು ಬಂದಿರಾ? ರಾಧಿಕಾ ಕಿರುಚಿದಳು. ಅನಿರುದ್ಧ್ ಅವಳ ಹತ್ತಿರ ಬಂದನು. ಅವನ ಕಣ್ಣುಗಳಲ್ಲಿ ಆ ಹಳೆಯ ಗಾಂಭೀರ್ಯವಿರಲಿಲ್ಲ. ನನಗೆ ನಿನ್ನ ಹಣವಾಗಲಿ ಆಸ್ತಿಯಾಗಲಿ ಅಗತ್ಯವಿಲ್ಲ ರಾಧಿಕಾ. ಈ ಕಂಪನಿ ಮತ್ತು ನನ್ನ ಈ ಮನೆ ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಮೌಲ್ಯವುಳ್ಳದಾಗಿದೆ. ಆಫೀಸ್ನಲ್ಲಿ ಫೈಲ್ ಕಾಣೆಯಾದ ಅಂದು ನೀನು ಅಳುತ್ತಾ ಹೊರಟು ಹೋದಾಗ ನನ್ನ ಮನಸ್ಸಿನಲ್ಲಿ ಏನೋ ಆಯಿತು. ನನ್ನ ತಪ್ಪಾದ ನಡವಳಿಕೆಗೆ ನನಗೆ ತುಂಬ ಬೇಸರವಾಯಿತು. ನಿನ್ನ ಬಗ್ಗೆ ವಿಚಾರಿಸಿದಾಗ ಈ ಕ್ರೂರವಾದ ವಂಚನೆ ನನಗೆ ತಿಳಿಯಿತು. ನಿನ್ನನ್ನು ಆ ಚಕ್ರವ್ಯೂಹದಿಂದ ರಕ್ಷಿಸಲು ನನ್ನ ಮುಂದೆ ಬೇರೆ ದಾರಿ ಇರಲಿಲ್ಲ. ಆಕಾಶ್ನ ಕುಟುಂಬಕ್ಕೆ ಅವರು ಕೇಳಿದ್ದಕ್ಕಿಂತ ದೊಡ್ಡ ಮೊತ್ತವನ್ನು ನಾನು ನೀಡಿದೆ. ಅವರನ್ನು ಈ ನಗರದಿಂದಲೇ ಓಡಿಸಿದೆ. ನಿನ್ನನ್ನು ರಕ್ಷಿಸಲು ಆ ಮದುವೆ ಮಂಟಪದಲ್ಲಿ ನಾನು ವರನಾಗಿ ನಿಲ್ಲಬೇಕಾಗಿ ಬಂತು. ನೀನು ನನ್ನನ್ನು ದ್ವೇಷಿಸುತ್ತೀಯಾ ಎಂದು ನನಗೆ ತಿಳಿದಿತ್ತು. ಆದರೂ ನಿನ್ನ ಜೀವನ ನರಕವಾಗುವುದನ್ನು ನೋಡಿ ಸುಮ್ಮನಿರಲು ನನಗೆ ಸಾಧ್ಯವಾಗಲಿಲ್ಲ. ಈ ಮಾತುಗಳನ್ನು ಕೇಳಿದಾಗ ರಾಧಿಕಾಳ ಮನಸ್ಸಿನಲ್ಲಿ ಒಂದು ದೊಡ್ಡ ಸಿಡಿಲು ಬಡಿದಂತಾಯಿತು. ತಾನು ವಿಲನ್ ಎಂದು ಭಾವಿಸಿದ ಮನುಷ್ಯ ತನ್ನನ್ನು ರಕ್ಷಿಸುತ್ತಿದ್ದನು. ತನ್ನನ್ನು ಪ್ರೀತಿಸುತ್ತಾರೆ ಎಂದುಕೊಂಡವರು ತನ್ನನ್ನು ವಂಚಿಸುತ್ತಿದ್ದರು. ರಾಧಿಕಾ ಬೇಸರದಿಂದ ಸೋಫಾದ ಮೇಲೆ ಕುಳಿತಳು. ಜಗತ್ತೇ ತನ್ನ ಮುಂದೆ ಕತ್ತಲಾದಂತೆ ಅವಳಿಗೆ ಅನಿಸಿತು. ಆದರೂ ಅವಳ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಲಿಲ್ಲ. ನೀವು ಯಾಕೆ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿರಿ? ಇಲ್ಲಿ ನಿಮ್ಮ ತಾಯಿ ಮತ್ತು ತಂಗಿ ನನ್ನನ್ನು ಅವಮಾನಿಸುತ್ತಿದ್ದಾರೆ. ಇದಕ್ಕಿಂತ ನಾನು ಎಲ್ಲಾದರೂ ಹೋಗಿ ಸಾಯುವುದು ಉತ್ತಮವಾಗಿತ್ತು, ಅವಳು ಗದ್ಗದಿತಳಾಗಿ ಹೇಳಿದಳು. ಅನಿರುದ್ಧ್ ಅವಳ ಪಕ್ಕದಲ್ಲಿ ಕುಳಿತನು. ಮೊದಲ ಬಾರಿಗೆ ಆತ ಅವಳ ಕೈಗಳನ್ನು ಸ್ಪರ್ಶಿಸಿದನು. ಕ್ಷಮಿಸು ರಾಧಿಕಾ, ಅಮ್ಮನ ಸ್ವಭಾವ ನನಗೆ ಗೊತ್ತು.
ಆದರೆ ಶೀಘ್ರದಲ್ಲೇ ನಾವು ಇಲ್ಲಿಂದ ಬದಲಾಗುತ್ತೇವೆ. ನಿನಗೆ ಶಾಂತವಾಗಿ ಬದುಕಲು ಸಾಧ್ಯವಾಗುವ ಜಾಗಕ್ಕೆ ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ನನ್ನನ್ನು ನಂಬು. ಅನಿರುದ್ಧನ ಮಾತುಗಳಲ್ಲಿ ಮೊದಲ ಬಾರಿಗೆ ರಾಧಿಕಾಗೆ ಒಂದು ಸಮಾಧಾನ ಅನಿಸಿತು. ಆದರೂ ಪ್ರತೀಕಾರ ಜ್ವಾಲೆ ಸಂಪೂರ್ಣವಾಗಿ ಆರಿರಲಿಲ್ಲ. ತನಗೆ ವಂಚನೆ ಮಾಡಿದ ಶಾಂತಮ್ಮ ಹಾಗೂ ಆಕಾಶನ ಕುಟುಂಬದವರ ಬಳಿ ತಾನು ಲೆಕ್ಕ ಕೇಳುತ್ತೇನೆ ಎಂದು ಅವಳು ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿರ್ಧರಿಸಿದಳು. ಆ ರಾತ್ರಿ ರಾಧಿಕಾಗೆ ನಿದ್ರೆ ಬರಲಿಲ್ಲ. ತನ್ನ ಜೀವನ ಎಷ್ಟು ಬೇಗನೆ ಬದಲಾಗಿ ಹೋಯಿತು. ಪ್ರೀತಿಸಿದವರು ವಂಚಿಸುವುದು ಹಾಗೂ ದ್ವೇಷಿಸಿದವರು ರಕ್ಷಕರಾಗುವ ಈ ವಿಚಿತ್ರ ಪರಿಸ್ಥಿತಿಯಲ್ಲಿ ಅವಳು ಏನು ಮಾಡಬೇಕೆಂದು ತಿಳಿಯದೆ ತಲೆಮಲಿಸಿದಳು. ಅನಿರುದ್ಧ್ ಮೆಹ್ತಾ ಒಬ್ಬ ವಿಲನ್ ಅಲ್ಲ ಎಂಬುದು ಅವಳಿಗೆ ಮನವರಿಕೆಯಾಗತೊಡಗಿದರೂ ಅವನ ಅಧಿಕಾರದ ಸ್ವಭಾವ ಹಾಗೂ ತಾನು ಇನ್ನೂ ಕೂಡ ಬಂದಿಯಾಗಿದ್ದಾಳೆ ಎಂಬ ಭಾವನೆಯೊಂದಿಗೆ ಅವಳಿಗೆ ಹೊಂದಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆದರೂ ತನ್ನ ಶತ್ರುಗಳು ಯಾರೆಂದು ಅವಳು ಗುರುತಿಸಿದ್ದಾಳೆ. ಇನ್ಮುಂದೆ ಅವಳ ಗುರಿ ತನ್ನನ್ನು ವಂಚಿಸಿದವರಿಗೆ ತಕ್ಕ ಶಿಕ್ಷೆ ನೀಡುವುದಾಗಿತ್ತು. ಆ ಹೋರಾಟದಲ್ಲಿ ಅನಿರುದ್ಧನ ಸಹಾಯ ಅವಳಿಗೆ ಅಗತ್ಯವೇ ಎಂದು ಅವಳು ಯೋಚಿಸಿದಳು. ತನ್ನ ಜೀವನ ಒಂದು ಚದುರಂಗದಾಟದ ಕೇವಲ ಕಾಯಿ ಮಾತ್ರವಾಗಿತ್ತು ಎಂಬ ಅರಿವು ರಾಧಿಕಾಳನ್ನು ದೃಢೀಗಿಡಿಸುವ ಬದಲಾಗಿ ಮತ್ತಷ್ಟು ಬಲಿಷ್ಠಗೊಳಿಸಿತು. ತನ್ನನ್ನು ಪ್ರೀತಿಸುತ್ತೇನೆ ಎಂದು ನಂಬಿಸಿದ ಶಾಂತಮ್ಮನವರ ವಂಚನೆ ಅವಳಿಗೆ ಸಹಿಸಲ ಸಾಧ್ಯವಾಗಿತ್ತು. ಮರುದಿನ ಬೆಳಿಗ್ಗೆ ಅನಿರುದ್ಧ್ ಆಫೀಸಿಗೆ ಹೋಗಲು ಸಿದ್ಧನಾಗುತ್ತಿರುವಾಗ ರಾಧಿಕಾ ಅವನ ಮುಂದೆ ಬಂದು ನಿಂತಳು. ಅವಳ ಕಣ್ಣುಗಳಲ್ಲಿ ದೃಢಸಂಕಲ್ಪ ಜ್ವಲಿಸುತ್ತಿತ್ತು. ನನಗೆ ಶಾಂತಮ್ಮನವರನ್ನು ನೋಡಬೇಕು. ನನಗೆ ಅವರಲ್ಲಿ ಕೆಲವು ವಿಷಯಗಳನ್ನು ಕೇಳಬೇಕಾಗಿದೆ, ಅವಳು ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದಳು. ಅನಿರುದ್ಧ್ ಅವಳನ್ನು ಒಮ್ಮೆ ನೋಡಿದನು. ಅವಳ ಈ ಬದಲಾವಣೆಯನ್ನು ಆತ ನಿರೀಕ್ಷಿಸಿದನು. ಸರಿ, ನಾನು ನಿನ್ನನ್ನು ಅಲ್ಲಿಗೆ ತಲುಪಿಸುತ್ತೇನೆ. ಆದರೆ ಒಂದು ವಿಷಯ ನೆನಪಿರಲಿ, ಹಳೆಯ ಹಾಗೆ ಅಳುತ್ತಾ ಹಿಂತಿರುಗಲು ನೀನು ಹೋಗುತ್ತಿಲ್ಲ ಎಂದು ಅನಿರುದ್ಧ್ ನೆನಪಿಸಿದನು. ಕಾರ್ ಶಾಂತಮ್ಮನವರ ಮನೆಯ ಮುಂದೆ ನಿಂತಾಗ ರಾಧಿಕಾಳ ಮನಸ್ಸಿನಲ್ಲಿ ಹಳೆಯ ನೆನಪುಗಳು ಮರುಕಳಿಸಿದವು. ತಾನು ಬೆಳೆದ ಮನೆ, ತನ್ನ ಹೆತ್ತವರ ಮರಣದ ನಂತರ ಆಶ್ರಯ ನೀಡಿದ ಸ್ಥಳ. ಆದರೆ ಇಂದು ಆ ಮನೆಗೆ ಒಂದು ರೀತಿಯ ಅಪರಿಚಿತತೆ ಅನಿಸಿತು. ರಾಧಿಕಾ ಒಳಗಡೆ ನಡೆದಳು. ಅವಳನ್ನು ಕಂಡ ಶಾಂತಮ್ಮನವರ ಮುಖದಲ್ಲಿ ಆತಂಕ ಮೂಡಿತು. ರಾಧಿಕಾ, ನೀನೇನು ಈ ಸಮಯದಲ್ಲಿ? ಅನಿರುದ್ಧ್ ಸರ್ ಎಲ್ಲಿದ್ದಾರೆ? ಅವರು ನಡುಗುವ ಧ್ವನಿಯಲ್ಲಿ ಕೇಳಿದರು. ರಾಧಿಕಾ ಏನೂ ಮಾತನಾಡದೆ ಒಳಗಿನ ಕೋಣೆಗೆ ನಡೆದಳು. ಅಲ್ಲಿ ಮೇಜಿನ ಮೇಲೆ ಹೊಸ ಕೆಲವು ಒಡವೆಗಳು ಮತ್ತು ಹಣ ಇರುವುದನ್ನು ಅವಳು ಕಂಡಳು. ಇದು ನನ್ನನ್ನು ಮಾರಿದ ಬೆಲೆ ಶಾಂತಮ್ಮ. ನನ್ನನ್ನು ಆಕಾಶ್ನ ಕುಟುಂಬಕ್ಕೆ ಮಾರಿದಾಗ ಸಿಕ್ಕ ಪ್ರತಿಫಲ ಇದೇನಾ? ರಾಧಿಕಾಳ ಪ್ರಶ್ನೆ ಕೇಳಿ ಅವರು ಸ್ತಬ್ಧರಾದರು. ರಾಧಿಕಾ, ನೀನೇನಿದು ಹೇಳುತ್ತಿರುವುದು? ನಿನ್ನ ಒಳ್ಳೆಯ ಭವಿಷ್ಯಕ್ಕಾಗಿ ನಾನು ಅವರು ಮುಗಿಸುವ ಮುನ್ನವೇ ರಾಧಿಕಾ ಧ್ವನಿ ಹೆಚ್ಚಿಸಿದಳು. ಒಳ್ಳೆಯ ಭವಿಷ್ಯವೇ? ಮುಳುಗುವ ಹಂತದಲ್ಲಿದ್ದ ಒಂದು ಕುಟುಂಬಕ್ಕೆ ನನ್ನ ಆಸ್ತಿಯನ್ನು ಗುರಿಯಾಗಿಸಿಕೊಂಡು ಬಂದವರ ಹತ್ತಿರ ನನ್ನನ್ನು ತಳ್ಳಿಬಿಟ್ಟಿದ್ದ ನನ್ನ ಒಳ್ಳೆಯ ಭವಿಷ್ಯ? ನಿಮ್ಮನ್ನು ನಾನು ತಾಯಿಯಂತೆ ಕಂಡಿದ್ದೆ. ನನ್ನ ಹೆತ್ತವರು ಮರಣ ಹೊಂದಿದಾಗ ಅವರ ಆಸ್ತಿ ನನಗೆ ಪ್ರಾಯಕ್ಕೆ ಬಂದಾಗ ಸಿಗುತ್ತದೆ ಎಂದು ತಿಳಿದ ಕ್ಷಣದಿಂದಲೇ ನೀವು ಈ ಪ್ಲಾನ್ ಪ್ರಾರಂಭಿಸಿದಿಲ್ಲವೇ? ರಾಧಿಕಾಳ ಮಾತುಗಳ ಮುಂದೆ ಅವರಿಗೆ ಯಾವುದೇ ಉತ್ತರವಿರಲಿಲ್ಲ. ಅನಿರುದ್ಧ್ ಹಣ ನೀಡಿ ಆ ವಂಚನೆಯನ್ನು ತಡೆಯದಿದ್ದರೆ ಇಂದು ತನ್ನ ಪರಿಸ್ಥಿತಿ ಏನಾಗುತ್ತಿತ್ತು ಎಂದು ಯೋಚಿಸಿದಾಗ ರಾಧಿಕಾಗೆ ನಡುಕ ಹುಟ್ಟಿತು. ಇನ್ಮುಂದೆ ನನಗೆ ನಿಮ್ಮನ್ನು ನೋಡಬೇಕಾಗಿಲ್ಲ. ನನ್ನ ಹೆತ್ತವರ ಆಸ್ತಿಯಿಂದ 1 ರೂಪಾಯಿಯನ್ನು ನಿಮಗೆ ಇನ್ಮುಂದೆ ಮುಟ್ಟಲು ಸಿಗುವುದಿಲ್ಲ. ಬಾಕಿ ವಿಷಯಗಳನ್ನು ನನ್ನ ವಕೀಲರು ತೀರ್ಮಾನಿಸುತ್ತಾರೆ ಎಂದು ಹೇಳಿ ರಾಧಿಕಾ ಅಲ್ಲಿಂದ ಹೊರ ನಡೆದಳು. ಮರಳಿ ಬಂಗಲೆಗೆ ತಲುಪಿದ ರಾಧಿಕಾಳನ್ನು ಕಾಯುತ್ತಿದ್ದದ್ದು ಸಾವಿತ್ರಿಯವರ ತೀಕ್ಷ್ಣವಾದ ನಡವಳಿಕೆಯಾಗಿತ್ತು. ನೀನು ಎಲ್ಲಿಗೆ ಹೋಗಿ ಬರುತ್ತಿದ್ಯಾ? ಈ ಮನೆಯ ಸೊಸೆಯಾಗಿ ಇಲ್ಲಿನ ನಿಯಮಗಳನ್ನು ಪಾಲಿಸಬೇಕು. ನೀನು ಬಂದಾಗಿನಿಂದ ಅನಿರುದ್ಧ್ ಕೂಡ ನನ್ನ ಮಾತುಗಳಿಗೆ ಬೆಲೆ ನೀಡುತ್ತಿಲ್ಲ. ಸಾವಿತ್ರಿ ಕಿರುಚಿದರು. ಆದರೆ ಇಂದು ರಾಧಿಕಾ ಹಳೆಯ ಹೆದರಿದ ಹುಡುಗಿಯಾಗಿರಲಿಲ್ಲ. ಅವಳು ನಿಧಾನವಾಗಿ ಸಾವಿತ್ರಿಯವರ ಹತ್ತಿರ ನಡೆದಳು. ಅಮ್ಮ, ನಾನು ಈ ಮನೆಗೆ ಅತಿಕ್ರಮವಾಗಿ ಬಂದಿದ್ದಲ್ಲ. ನಿಮ್ಮ ಮಗ ಕಾನೂನುಬದ್ಧವಾಗಿ ಮದುವೆಯಾಗಿ ಕರೆದುಕೊಂಡು ಬಂದಿದ್ದಾನೆ. ನನ್ನನ್ನು ಒಪ್ಪಿಕೊಳ್ಳಲು ನಿಮಗೆ ಕಷ್ಟವಿರಬಹುದು. ಆದರೆ ನನ್ನನ್ನು ಅವಮಾನಿಸಲು ಇನ್ಮುಂದೆ ನಾನು ಬಿಡುವುದಿಲ್ಲ. ಈ ಮನೆಯ ಅಂತಸ್ತಿನ ಬಗ್ಗೆ ನೀವು ಮಾತನಾಡುತ್ತಿರಲ್ಲವೇ? ಸ್ವಂತ ಸೊಸೆಯನ್ನು ಕೆಲಸದಾಕೆಯಂತೆ ನೋಡುವುದೇ ನಿಮ್ಮ ಅಂತಸ್ತಾ? ರಾಧಿಕಾಳ ಉತ್ತರವನ್ನು ಕೇಳಿ ಸಾವಿತ್ರಿ ಆಶ್ಚರ್ಯಚಕಿತರಾದರು. ಅನಿರುದ್ಧ್ ದೂರದಿಂದ ಇದೆಲ್ಲವನ್ನು ನೋಡುತ್ತಿದ್ದನು. ಅವನ ತುಟಿಯಲ್ಲಿ ಒಂದು ಸಣ್ಣ ಮುಗುಳ್ನಗು ಮೂಡಿತು. ರಾಧಿಕಾ ತನ್ನ ಹಕ್ಕುಗಳಿಗಾಗಿ ಮಾತನಾಡಲು ಪ್ರಾರಂಭಿಸಿದ್ಳು. ಅವನಿಗೆ ಸಂತೋಷ ತಂದಿತು. ಅಂದು ರಾತ್ರಿ ಊಟಕ್ಕೆ ಕುಳಿತಾಗ
ಕುಳಿತಾಗ ಸಾವಿತ್ರಿ ಮತ್ತೆ ವಿಷ ಕಾರಲು ಯತ್ನಿಸಿದರು. ಇವಳಿಗೆ ಅನ್ನ ಬಡಿಸುವುದಕ್ಕೂ ತಿಳಿಯುವುದಿಲ್ಲ. ಅನಿರುದ್ಧ್ ಇಂಥವರನ್ನೆಲ್ಲ ಯಾಕೆ ನೀನು ಅವರು ಹೇಳಲು ಪ್ರಾರಂಭಿಸುವ ಮುನ್ನವೇ ಅನಿರುದ್ಧ್ ಮಧ್ಯಪ್ರವೇಶಿಸಿದನು. ಅಮ್ಮ, ರಾಧಿಕಾಗೆ ಏನು ತಿಳಿಯಬೇಕು, ಏನು ತಿಳಿಯಬಾರದು ಎಂಬುದನ್ನು ನಾನು ನಿರ್ಧರಿಸುತ್ತೇನೆ. ಅವಳು ಇನ್ಮುಂದೆ ಕಂಪನಿಯ ವಿಷಯಗಳಲ್ಲೂ ನನಗೆ ಸಹಾಯ ಮಾಡುತ್ತಾಳೆ. ಅವಳಿಗೆ ಒಳ್ಳೆಯ ಶಿಕ್ಷಣ ಹಾಗೂ ಸಾಮರ್ಥ್ಯವಿದೆ. ಒಂದು ಕೋಣೆಯೊಳಗೆ ಕೂಡಿ ಹಾಕಲು ನಾನು ಅವಳನ್ನು ಮದುವೆಯಾಗಿಲ್ಲ ಎಂದು ಅನಿರುದ್ಧ್ ಘೋಷಿಸಿದನು. ಈ ನಿರ್ಧಾರ ರಾಧಿಕಾಳಿಗೂ ಆಶ್ಚರ್ಯ ತಂದಿತು. ತನ್ನನ್ನು ಮತ್ತೆ ಕೆಲಸಕ್ಕೆ ಕರೆಯುತ್ತಿದ್ದಾನೆಯೇ ಆತ, ಅಥವಾ ತನ್ನನ್ನು ನಿಗಾವಹಿಸಲು ಕಂಡುಕೊಂಡ ದಾರಿಯೇ ಇದು? ರಾಧಿಕಾಗೆ ಸಂಶಯವಿತ್ತು. ಆದರೂ ಕೋಣೆಗೆ ತಲುಪಿದಾಗ ಅವಳು ಅದನ್ನು ಕೇಳಿದಳು. ನೀವು ಯಾಕೆ ನನ್ನನ್ನು ಮತ್ತೆ ಆಫೀಸಿಗೆ ಕರೆಯುತ್ತಿದ್ದೀರಿ? ನಿಮಗೆ ಸಹಾಯ ಮಾಡಲು ನನಗಿಷ್ಟವಿಲ್ಲ. ಅನಿರುದ್ಧ್ ಕಿಟಕಿಯ ಬಳಿ ಹೋಗಿ ನಿಂತನು. ರಾಧಿಕಾ, ನಿನಗೆ ಪ್ರತೀಕಾರ ತೀರಿಸಿಕೊಳ್ಳಬೇಕೆಂದು ಹೇಳುತ್ತಿದ್ದೆಯಲ್ಲವೇ? ನಿನ್ನನ್ನು ವಂಚಿಸಿದ ಶ್ರೀನಿವಾಸ್ ವರ್ಮಾ ಹಾಗೂ ಆಕಾಶ್ನನ್ನು ಕಾನೂನಿನ ಮುಂದೆ ತರಬೇಕಾದರೆ ನಿನಗೆ ಅಧಿಕಾರ ಬೇಕು. ನನ್ನ ಕಂಪನಿಯ ಭಾಗವಾಗಿ ನೀನು ನಿಂತರೆ ನಿನಗೆ ಅದು ಸುಲಭವಾಗುತ್ತದೆ. ಇದು ನಿನಗಾಗಿ ಇರುವ ಒಂದು ಅವಕಾಶ ಎಂದನು ಆತ. ರಾಧಿಕಾ ಯೋಚನೆಗೆ ಒಳಗಾದಳು. ಅನಿರುದ್ಧನ ಪ್ರತಿಯೊಂದು ನಡೆಯಲ್ಲೂ ಒಂದು ಅರ್ಥವಿದೆ ಎಂದು ಅವಳಿಗೆ ಅನಿಸತೊಡಗಿತು. ತನ್ನನ್ನು ನಾಶಪಡಿಸಿದವರ ಮುಂದೆ ತಲೆ ಎತ್ತಿ ನಿಲ್ಲಲು ಅವಳಿಗೆ ಈ ಅವಕಾಶ ಅಗತ್ಯವಾಗಿತ್ತು. ತನ್ನ ಹೆತ್ತವರ ಆಸ್ತಿಯನ್ನು ರಕ್ಷಿಸಲು ಹಾಗೂ ವಂಚಕರನ್ನು ನಾಶಪಡಿಸಲು ಅವಳು ಆ ನಿರ್ಧಾರ ಕೈಗೊಂಡಳು. ಸರಿ, ನಾನು ನಾಳೆಯಿಂದ ಆಫೀಸಿಗೆ ಬರುತ್ತೇನೆ. ಆದರೆ ನೆನಪಿರಲಿ, ನಾನು ನಿಮ್ಮ ಕೇವಲ ಒಬ್ಬ ನೌಕರಳಾಗಿ ಅಲ್ಲ, ಅವಳು ದೃಢವಾಗಿ ಹೇಳಿದಳು. ಅನಿರುದ್ಧ್ ಒಮ್ಮೆ ತಲೆಯಾಡಿಸಿದನು. ಆ ರಾತ್ರಿ ಅವರ ನಡುವಿನ ಮಂಜು ಕರಗಲು ಪ್ರಾರಂಭಿಸಿತು. ಆದರೂ ಪ್ರೀತಿಗಿಂತ ಹೆಚ್ಚು ಪ್ರತೀಕಾರ ಹಾಗೂ ಗುರಿಯ ಪ್ರಜ್ಞೆಯೇ ರಾಧಿಕಾಳ ಮನಸ್ಸಿನಲ್ಲಿತ್ತು. ಅನಿರುದ್ಧನ ಮುಂದಿನ ನಡೆ ಏನಿರಬಹುದು ಎಂದು ಅವಳು ಕುತೂಹಲದಿಂದ ಕಾಯುತ್ತಿದ್ದಳು. ಮರುದಿನ ಬೆಳಿಗ್ಗೆ ರಾಧಿಕಾ ಆಫೀಸಿಗೆ ತಲುಪಿದ್ದು ಹಳೆಯ ಕಂಪ್ಯೂಟರ್ ಆಪರೇಟರ್ ಆಗಿ ಅಲ್ಲ, ಬದಲಿಗೆ ಅನಿರುದ್ಧ್ ಮೆಹ್ತಾ ಅವರ ಪತ್ನಿ ಹಾಗೂ ಕಂಪನಿಯ ಹೊಸ ಡೈರೆಕ್ಟರ್ ಆಗಿ. ಕಪ್ಪು ಫಾರ್ಮಲ್ ಸೂಟ್ ಧರಿಸಿ ಆತ್ಮವಿಶ್ವಾಸ ತುಂಬಿದ ಮುಖದೊಂದಿಗೆ ಅವಳು ಕಾರಿನಿಂದ ಇಳಿಯುವಾಗ ಆಫೀಸಿನ ನೌಕರರು ಆಶ್ಚರ್ಯದಿಂದ ನೋಡುತ್ತಾ ನಿಂತರು. ಒಮ್ಮೆ ಫೈಲ್ ಕಳ್ಳತನ ಮಾಡಿದ್ದಾಳೆ ಎಂದು ಆರೋಪಿಸಿ ಅವಮಾನಿಸಲ್ಪಟ್ಟ ಅದೇ ಹುಡುಗಿ ಇಂದು ಅಧಿಕಾರದ ಶಕ್ತಿಯೊಂದಿಗೆ ಮರಳಿದ್ದಾಳೆ. ಅನಿರುದ್ಧ್ ಅವಳನ್ನು ತನ್ನ ಕ್ಯಾಬಿನ್ಗೆ ಕರೆದುಕೊಂಡು ಹೋದನು. ರಾಧಿಕಾ, ಇಂದಿನಿಂದ ನಿನ್ನ ಹೋರಾಟ ಪ್ರಾರಂಭವಾಗುತ್ತಿದೆ. ಶ್ರೀನಿವಾಸ್ ವರ್ಮಾ ಮತ್ತು ಆಕಾಶ್ ನಿನ್ನ ಆಸ್ತಿಯನ್ನು ಗುರಿಯಾಗಿಸಿಕೊಂಡು ಹೊಸ ಕೆಲವು ನಡೆಗಳನ್ನು ಇಡುತ್ತಿದ್ದಾರೆ ಎಂದು ನನಗೆ ಮಾಹಿತಿ ಸಿಕ್ಕಿದೆ, ಅನಿರುದ್ಧ್ ಗಂಭೀರವಾಗಿ ಹೇಳಿದನು. ರಾಧಿಕಾ ತನ್ನ ಹೊಸ ಲ್ಯಾಪ್ಟಾಪ್ ತೆರೆದಳು. ಅವಳಿಗೆ ಮೊದಲು ಮಾಡಬೇಕಾಗಿದ್ದು ತನ್ನ ಹೆತ್ತವರ ಹೂಡಿಕೆಗಳು ಯಾವ ಬ್ಯಾಂಕಿನಲ್ಲಿವೆ ಮತ್ತು ಅದನ್ನು ನಿರ್ವಹಿಸುವ ಅಧಿಕಾರ ಯಾರಿಗಿದೆ ಎಂದು ಪತ್ತೆ ಹಚ್ಚುವುದಾಗಿತ್ತು. ತನಿಖೆಯಲ್ಲಿ ಆಘಾತಕಾರಿ ಸತ್ಯವೊಂದು ಅವಳಿಗೆ ಅರಿವಾಯಿತು. ಶಾಂತಮ್ಮನವರ ಸಹಾಯದಿಂದ ಶ್ರೀನಿವಾಸ್ ವರ್ಮಾ ರಾಧಿಕಾಳ ನಕಲಿ ಸಹಿ ಹಾಕಿ ಕೆಲವು ದಾಖಲೆಗಳನ್ನು ಸಿದ್ಧಪಡಿಸಿದನು. ಅವಳಿಗೆ ಪ್ರಾಯ ಬಂದಿದ್ದರೂ ಆ ಆಸ್ತಿಯ ನಿಯಂತ್ರಣ ಶಾಂತಮ್ಮನವರ ಬಳಿಯೇ ಮುಂದುವರಿಯುವ ರೀತಿಯಲ್ಲಿ ಆ ದಾಖಲೆಗಳನ್ನು ನಿರ್ಮಿಸಲಾಗಿತ್ತು. ಅನಿರುದ್ಧ್ ಅವರು ನನ್ನ ಆಸ್ತಿಯನ್ನು ಮಾರಾಟ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ವ್ಯವಹಾರ ನಡೆಯಲಿದೆ ಎಂದು ಇದರಿಂದ ಸ್ಪಷ್ಟವಾಗುತ್ತದೆ, ರಾಧಿಕಾ ದಾಖಲೆಗಳನ್ನು ತೋರಿಸುತ್ತಾ ಹೇಳಿದಳು. ಅನಿರುದ್ಧ್ ನಿಧಾನವಾಗಿ ಮುಗುಳ್ನಕ್ಕನು. ಅವರು ಆ ಬಲೆಯಲ್ಲಿ ಬೀಳಲಿ ರಾಧಿಕಾ. ಆ ವ್ಯವಹಾರ ನಡೆಯುತ್ತಿರುವುದು ನನ್ನದೇ ಒಂದು ಬಿನಾಮಿ ಕಂಪನಿಯೊಂದಿಗೆ. ಅವರು ನಿನ್ನ ಆಸ್ತಿಯನ್ನು ಮಾರಲು ಯತ್ನಿಸಿದಾಗ ನಾವು ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯುತ್ತೇವೆ. ಅನಿರುದ್ಧನ ತಂತ್ರಗಳನ್ನು ಕಂಡು ರಾಧಿಕಾಗೆ ಅವನ ಮೇಲೆ ಗೌರವ ಮೂಡಿತು. ಆದರೂ ಆತ ತನ್ನನ್ನು ಇಷ್ಟೊಂದು ಸಹಾಯ ಮಾಡುತ್ತಿರುವುದು ಯಾಕೆ ಎಂಬ ಪ್ರಶ್ನೆ ಅವಳ ಮನಸ್ಸಿನಲ್ಲಿ ಉಳಿದಿತ್ತು. ಅಷ್ಟರಲ್ಲಿ ಅವಳ ಕ್ಯಾಬಿನ್ಗೆ ಮ್ಯಾನೇಜರ್ ಪ್ರಶಾಂತ್ ಬಂದರು. ಹಳೆಯ ಘಟನೆಗೆ ಅವರು ಕ್ಷಮೆ ಕೇಳಿದರು. ಮೇಡಮ್, ಅಂದು ಸರ್ ಹೇಳಿದಂತೆ ನಾನು ಹಾಗೆ ನಡೆದುಕೊಂಡೆ, ನನ್ನನ್ನು ಕ್ಷಮಿಸಿ. ರಾಧಿಕಾ ಒಮ್ಮೆ ತಲೆಯಾಡಿಸಿದಳು. ಅನಿರುದ್ಧ್ ಅಂದು ತನ್ನೊಂದಿಗೆ ಕ್ರೂರವಾಗಿ ನಡೆದುಕೊಂಡಿದ್ದು ಶತ್ರುಗಳ ಗಮನವನ್ನು ಬೇರೆಡೆಗೆ ಸೆಳೆಯಲು ಆಗಿತ್ತು ಎಂದು ಅವಳು ಈಗ ಅರ್ಥ ಮಾಡಿಕೊಂಡಳು. ಅಂದು ಸಂಜೆ ಒಂದು ಐಷಾರಾಮಿ ಹೋಟೆಲ್ನಲ್ಲಿ ಆ ಪ್ರಮುಖವಾದ ಮೀಟಿಂಗ್ ನಡೆಯಿತು. ಶ್ರೀನಿವಾಸ್ ವರ್ಮಾ ಮತ್ತು ಆಕಾಶ್ ತುಂಬ ಸಂತೋಷದಲ್ಲಿದ್ದರು. ರಾಧಿಕಾಳ ಹೆಸರಿನಲ್ಲಿದ್ದ ತೋಟವನ್ನು ಮಾರಾಟ ಮಾಡುವ ಒಪ್ಪಂದಕ್ಕೆ ಸಹಿ ಹಾಕಲು ಅವರು ಬಂದಿದ್ದರು. ಅವರ ಮುಂದೆ ಕುಳಿತಿದ್ದು ಅನಿರುದ್ಧನ ವಿಶ್ವಾಸಾರ್ಹ ಅಧಿಕಾರಿಯೊಬ್ಬರು. ಒಪ್ಪಂದಕ್ಕೆ ಸಹಿ ಹಾಕಲು ಪ್ರಾರಂಭಿಸಿದ ಕ್ಷಣದಲ್ಲೇ ಬಾಗಿಲು ತೆರೆದು ರಾಧಿಕಾ ಮತ್ತು
ಅನಿರುದ್ಧ್ ಒಳಗಡೆ ಬಂದರು. ಶ್ರೀನಿವಾಸ್ ವರ್ಮ ಅವರ ಕೈಯಿಂದ ಪೆನ್ ಕೆಳಗೆ ಬಿದ್ದಿತು. ಆಕಾಶ್ನ ಮುಖ ಬೆಳ್ಳಗಾಯಿತು. ರಾಧಿಕಾ, ನೀನು ಹೇಗೆ ಇಲ್ಲಿ? ಆಕಾಶ್ ನಡುಗುವ ಧ್ವನಿಯಲ್ಲಿ ಕೇಳಿದನು. ರಾಧಿಕಾ ನಿಧಾನವಾಗಿ ಅವರ ಹತ್ತಿರ ನಡೆದಳು. ಆಕಾಶ್, ನೀನು ನನ್ನನ್ನು ಮದುವೆಯಾಗಲು ಬಯಸಿದ್ದು ನನ್ನನ್ನು ಪ್ರೀತಿಸಿದ್ದರಿಂದಲ್ಲ, ಬದಲಿಗೆ ನನ್ನ ತಂದೆಯ ಸಂಪತ್ತಿಗಾಗಿ ಎಂದು ನನಗೆ ತಿಳಿದಿದೆ. ನಿನ್ನ ತಂದೆಯನ್ನು ನನಗೆ ಈಗ ಚೆನ್ನಾಗಿ ಗೊತ್ತು, ಅವಳು ತೀಕ್ಷ್ಣವಾಗಿ ಹೇಳಿದಳು. ಶ್ರೀನಿವಾಸ್ ವರ್ಮ ಅಹಂಕಾರದಿಂದ ಹೇಳಿದರು. ನೀನು ಇದೆಲ್ಲ ತಿಳಿದುಕೊಂಡಿದ್ದರಿಂದ ಏನು ಲಾಭ? ದಾಖಲೆಗಳೆಲ್ಲ ನಮ್ಮ ಬಳಿ ಇವೆ. ಶಾಂತಮ್ಮನವರ ಸಹಿ ಇದೆ. ಈ ಆಸ್ತಿ ಈಗ ನಮಗೆ ಸೇರಿದ್ದು. ಅಷ್ಟರಲ್ಲಿ ಅನಿರುದ್ಧ್ ಮುಂದೆ ಬಂದನು. ಮಿಸ್ಟರ್ ಶ್ರೀನಿವಾಸ್ ವರ್ಮ, ನೀವು ತೋರಿಸುತ್ತಿರುವ ಈ ದಾಖಲೆಗಳು ನಕಲಿ ಎಂದು ಸಾಬೀತುಪಡಿಸುವ ಅಸಲಿ ಪ್ರತಿಯೂ ಈಗ ನನ್ನ ಕೈಯಲ್ಲಿದೆ. ಅಷ್ಟೇ ಅಲ್ಲದೆ ನಕಲಿ ಸಹಿ ಹಾಗೂ ವಂಚನೆಗಾಗಿ ಪೊಲೀಸರಿಗೆ ನಾನು ಈಗಾಗಲೇ ಮಾಹಿತಿ ನೀಡಿದ್ದೇನೆ. ಹೋಟೆಲ್ನ ಹೊರಗೆ ಪೊಲೀಸ್ ಜೀಪಿನ ಸೈರನ್ ಮೊಳಗಿತು. ಆಕಾಶ್ ರಾಧಿಕಾಳ ಕಾಲಿಗೆ ಬಿದ್ದು ಅಳಲು ಪ್ರಾರಂಭಿಸಿದನು. ರಾಧಿಕಾ, ನನ್ನನ್ನು ಕ್ಷಮಿಸು. ತಂದೆ ಒತ್ತಾಯಿಸಿದ್ದರಿಂದ ನಾನು ಇದೆಲ್ಲ ಮಾಡಿದೆ. ನನ್ನನ್ನು ಇದರಿಂದ ರಕ್ಷಿಸು. ಆದರೆ ರಾಧಿಕಾಳ ಮನಸ್ಸಿನಲ್ಲಿ ಒಂದು ಹನಿ ಕರುಣೆಯೂ ಇರಲಿಲ್ಲ. ನಿನ್ನಂಥ ಒಬ್ಬ ಹೇಡಿಯನ್ನು ಪ್ರೀತಿಸಿದ್ದು ನಾನು ಮಾಡಿದ ತಪ್ಪು. ಅದಕ್ಕಾಗಿ ನಾನು ಅನುಭವಿಸಿದ ಅವಮಾನಕ್ಕೆ ಪ್ರತಿಯಾಗಿ ನೀನು ಜೈಲಿನಲ್ಲಿ ಕಳೆಯಬೇಕು, ಅವಳು ಗಡುಸಾಗಿ ಹೇಳಿದಳು. ಪೊಲೀಸರು ಅವರಿಬ್ಬರನ್ನು ಬಂಧಿಸಿ ಕರೆದುಕೊಂಡು ಹೋದರು. ತನ್ನನ್ನು ವಂಚಿಸಿದವರಿಗೆ ಮೊದಲ ತಿರುಗೇಟು ನೀಡಿದ ಸಮಾಧಾನದಲ್ಲಿ ರಾಧಿಕಾ ಕಣ್ಣುಗಳನ್ನು ಮುಚ್ಚಿ ನಿಂತಳು. ಮರಳಿ ಮನೆಗೆ ಹೋಗುವ ಪ್ರಯಾಣದಲ್ಲಿ ರಾಧಿಕಾ ಮೌನವಾಗಿದ್ದಳು. ಅನಿರುದ್ಧ್ ಅವಳ ಕೈಯನ್ನು ನಿಧಾನವಾಗಿ ಹಿಡಿದುಕೊಂಡನು. ಇಂದು ನೀನು ಗೆದ್ದಿದ್ದೀಯ ರಾಧಿಕಾ. ನಿನ್ನ ಹೆತ್ತವರ ಆತ್ಮಕ್ಕೆ ಈಗ ಶಾಂತಿ ಸಿಕ್ಕಿರಬಹುದು. ರಾಧಿಕಾ ಅನಿರುದ್ಧರನ್ನು ನೋಡಿದಳು. ನೀವು ಯಾಕೆ ನನಗಾಗಿ ಇಷ್ಟೆಲ್ಲ ಮಾಡಿದಿರಿ? ನನಗೆ ಅರ್ಥವಾಗುತ್ತಿಲ್ಲ. ಅನಿರುದ್ಧ್ ಕಾರ್ ನಿಲ್ಲಿಸಿ ಅವಳ ಕಣ್ಣುಗಳನ್ನು ನೋಡಿದನು. ರಾಧಿಕಾ, ನೀನು ಭಾವಿಸುವಂತೆ ಕೇವಲ ದಯೆಯಲ್ಲ ನನಗೆ ನಿನ್ನ ಮೇಲಿರುವುದು. ನೀನು ಆಫೀಸಿಗೆ ಬಂದ ಮೊದಲ ದಿನದಿಂದಲೇ ನಿನ್ನ ಆತ್ಮಗೌರವ ನನ್ನನ್ನು ಆಕರ್ಷಿಸಿತು. ನಿನಗೆ ನೋವಾದಾಗ ನನ್ನ ಮನಸ್ಸು ಮಿಡಿಯಿತು. ನಿನ್ನನ್ನು ರಕ್ಷಿಸುವುದು ನನ್ನ ಜೀವನದ ಅತಿ ದೊಡ್ಡ ಗುರಿಯಾಯಿತು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ರಾಧಿಕಾ. ಮೊದಲ ಬಾರಿಗೆ ಅನಿರುದ್ಧ್ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದಾಗ ರಾಧಿಕಾಳ ಕಣ್ಣುಗಳು ತುಂಬಿ ಬಂದವು. ಅವಳು ಭಾವಿಸಿದ ವಿಲನ್ ನಿಜವಾಗಿ ಅವಳ ಕಾವಲು ದೇವತೆಯಾಗಿದ್ದನು. ಆಕಾಶ್ ಮತ್ತು ಶ್ರೀನಿವಾಸ್ ವರ್ಮ ಅವರ ಬಂಧನ ನಗರದ ದೊಡ್ಡ ಸುದ್ದಿಯಾಯಿತು. ತನ್ನನ್ನು ವಂಚಿಸಿದವರು ಅರ್ಹ ಶಿಕ್ಷೆಯ ಕಡೆಗೆ ಸಾಗುತ್ತಿರುವುದು ಕಂಡಾಗ ರಾಧಿಕಾಳ ಮನಸ್ಸಿನ ದೊಡ್ಡ ಹೊರೆ ಇಳಿದಂತೆ ಅನಿಸಿತು. ಆದರೆ ಕೊನೆಯ ಒಂದು ಹೆಜ್ಜೆ ಬಾಕಿ ಇತ್ತು. ತನ್ನನ್ನು ಮಗಳಂತೆ ಪ್ರೀತಿಸುವಂತೆ ನಟಿಸಿದ ಶಾಂತಮ್ಮ ಅವರ ವಿರುದ್ಧ ಪುರಾವೆಗಳನ್ನು ಸಂಗ್ರಹಿಸಲು ರಾಧಿಕಾ ಅನಿರುದ್ಧನ ಸಹಾಯ ಕೋರಿದಳು. ಶಾಂತಮ್ಮ ಶ್ರೀನಿವಾಸ್ ವರ್ಮ ಅವರಿಂದ ಪಡೆದ ದೊಡ್ಡ ಮೊತ್ತದ ಬ್ಯಾಂಕ್ ದಾಖಲೆಗಳನ್ನು ಅನಿರುದ್ಧನ ತಂಡ ಪತ್ತೆ ಹಚ್ಚಿತು. ರಾಧಿಕಾಳ ಹೆತ್ತವರ ಹೆಸರಿನಲ್ಲಿದ್ದ ಬ್ಯಾಂಕ್ ಲಾಕರ್ನ ಕೀಲಿ ಕೂಡ ಅವರು ರಹಸ್ಯವಾಗಿ ಕೈವಶ ಮಾಡಿಕೊಂಡಿದ್ದರು ಎಂದು ಸಾಬೀತಾಯಿತು. ಅಂದು ಸಂಜೆ ರಾಧಿಕಾ ಒಬ್ಬಳೇ ಶಾಂತಮ್ಮನವರ ಮನೆಗೆ ಹೋದಳು. ತನ್ನನ್ನು ಚ್ಯುತಿ ಮಾಡಿದ ಆ ಸ್ತ್ರೀಯೊಂದಿಗೆ ಕೊನೆಯದಾಗಿ ಒಮ್ಮೆ ಮಾತನಾಡಬೇಕೆಂದು ಅವಳಿಗೆ ಅನಿಸಿತು. ರಾಧಿಕಾಳನ್ನು ಕಂಡ ತಕ್ಷಣ ಶಾಂತಮ್ಮ ನಡುಗಲು ಪ್ರಾರಂಭಿಸಿದರು. ಆಕಾಶ್ ಮತ್ತು ಶ್ರೀನಿವಾಸ್ನನ್ನು ಪೊಲೀಸರು ಹಿಡಿದ ವಿಷಯ ನನಗೆ ತಿಳಿಯಿತು. ರಾಧಿಕಾ, ನನ್ನನ್ನು ಏನು ಮಾಡಬೇಡ. ನಾನು ನಿನಗಾಗಿ ಅವರು ಹೇಳಲು ಪ್ರಾರಂಭಿಸುವ ಮುನ್ನವೇ ರಾಧಿಕಾ ಒಂದು ಕವರನ್ನು ಮೇಜಿನ ಮೇಲೆಸೆದಳು. ಇದನ್ನು ನೋಡಿ, ನಂತರ ಸಾಕು ನಿಮ್ಮ ನಟನೆ. ನನ್ನ ತಂದೆ ಲಾಕರ್ನಲ್ಲಿ ಇಟ್ಟಿದ್ದ ಅಮ್ಮನ ಒಡವೆಗಳನ್ನು ಕೂಡ ನೀವು ಮಾರಿದ್ದೀರಾ ಎಂದು ಈ ದಾಖಲೆಗಳಿಂದ ಸ್ಪಷ್ಟವಾಗುತ್ತದೆ. ನಿಮ್ಮನ್ನು ತಾಯಿ ಎಂದು ಕರೆದ ನನ್ನ ನಾಲಿಗೆಯನ್ನು ನಾನೇ ಶಪಿಸುತ್ತೇನೆ. ಹಣಕ್ಕಾಗಿ ನೀವು ಇಷ್ಟೊಂದು ಕೀಳಾಗಿ ಹೋಗುತ್ತೀರಾ ಎಂದು ನಾನು ಭಾವಿಸಿರಲಿಲ್ಲ. ಶಾಂತಮ್ಮನವರ ಮುಖದ ಎಲ್ಲ ಭಾವನೆಗಳು ಮಾಯವಾದವು. ವಂಚನೆ ಬಯಲಾದಾಗ ಅವರಿಗೆ ಯಾವುದೇ ಬೇಸರವಾಗಲಿಲ್ಲ. ಬದಲಿಗೆ ಸಿಕ್ಕಿಬಿದ್ದ ಕೋಪ ಮಾತ್ರವಿತ್ತು. ನೀನೇನು ದೊಡ್ಡ ಮಹಾರಾಣಿಯಾಗಬೇಡ ರಾಧಿಕಾ. ಈ ಅನಿರುದ್ಧ್ ಮೆಹ್ತಾ ನಿನ್ನನ್ನು ರಕ್ಷಿಸುತ್ತಿರುವುದು ಪ್ರೀತಿಯಿಂದೇನಲ್ಲ. ಆತ ನಿನ್ನನ್ನು ತನ್ನ ಆಸೆಗಳಿಗಾಗಿ ಬಳಸಿಕೊಳ್ಳುತ್ತಿದ್ದಾನೆ ಎಂದು ಅವರು ಪರಿಹಾಸ್ಯ ಮಾಡಿದರು. ರಾಧಿಕಾ ನಿಧಾನವಾಗಿ ಮುಗುಳ್ನಕ್ಕಳು. ಅನಿರುದ್ಧ್ ನನ್ನನ್ನು ಹೇಗೆ ಕಾಣುತ್ತಾನೆ ಎಂಬುದು ನನ್ನ ವಿಷಯ. ಆದರೆ ನೀವು ನನ್ನನ್ನು ಕಂಡಿದ್ದು ಕೇವಲ ಹಣವಾಗಿ ಮಾತ್ರ. ನಿಮ್ಮನ್ನು ನಾನು ಪೊಲೀಸರಿಗೆ ಒಪ್ಪಿಸುವುದಿಲ್ಲ. ಆದರೆ ಈ ಕ್ಷಣದಿಂದ ನಿಮಗೆ ಹಾಗೂ ನಿಮ್ಮ ಮಕ್ಕಳಿಗೆ ನನ್ನ ಆಸ್ತಿಯಿಂದಾಗಲಿ ತಂದೆಯ ಹೆಸರಿನಲ್ಲಿ ನೀವು ಕೈವಶ ಮಾಡಿಕೊಂಡ ಆಸ್ತಿಯಿಂದಾಗಲಿ ಯಾವುದೇ ಪ್ರಯೋಜನ ಸಿಗುವುದಿಲ್ಲ. ನೀವು ಈಗ ವಾಸಿಸುತ್ತಿರುವ ಈ ಮನೆ ನನ್ನ ಹೆತ್ತವರು ಖರೀದಿಸಿದ್ದು. 1 ವಾರದೊಳಗೆ ಈ ಮನೆಯನ್ನು ಖಾಲಿ ಮಾಡಬೇಕು. ಬಾಕಿ ನಮ್ಮ ವಿಧಿಯಂತೆ ನಡೆಯಲಿ. ರಾಧಿಕಾಳ ಮಾತುಗಳನ್ನು ಕೇಳಿ ಅವರು ಸಂಪೂರ್ಣವಾಗಿ ಮುರಿದು ಬಿದ್ದರು.
ಹಣದ ಮೇಲೆ ಕಟ್ಟಿದ ಅವರ ಸಾಮ್ರಾಜ್ಯ ಇಸ್ಪೀಟು ಎಳೆಯ ಮನೆಯಂತೆ ಕುಸಿಯುವ ದೃಶ್ಯವದು. ಮರಳಿ ಬಂಗಲೆಗೆ ಬಂದ ರಾಧಿಕಾ ಕಂಡದ್ದು ಅನಿರುದ್ಧನ ತಾಯಿ ಸಾವಿತ್ರಿಯವರನ್ನು. ಅವರು ಕೋಣೆಯಲ್ಲಿ ರಾಧಿಕಾಳ ಬರುವಿಕೆಯನ್ನು ಕಾಯುತ್ತಿದ್ದರು. ಆದರೆ ಅವರ ಭಾವನೆಯಲ್ಲಿ ಬದಲಾವಣೆಯಾಗಿತ್ತು. ರಾಧಿಕಾಳ ಶಕ್ತಿ ಹಾಗೂ ಬುದ್ಧಿವಂತಿಕೆ ಶ್ರೀನಿವಾಸ್ ವರ್ಮ ಅವರಂಥ ದೊಡ್ಡ ಬಿಸಿನೆಸ್ ಮ್ಯಾನ್ ಅನ್ನು ಬೀಳಿಸಿದ ರೀತಿ ಸಾವಿತ್ರಿಯವರನ್ನು ಯೋಚಿಸುವಂತೆ ಮಾಡಿತು. ಅನಿರುದ್ಧ್ ಹೇಳಿದ್ದು ಸರಿಯಾಗಿತ್ತು. ನೀನು ಸಾಮಾನ್ಯ ಹುಡುಗಿಯಲ್ಲ. ಇಷ್ಟು ದೊಡ್ಡ ವಂಚನೆಯಿಂದ ನೀನು ನಿನ್ನನ್ನು ರಕ್ಷಿಸಿಕೊಂಡ ರೀತಿ ನನಗೆ ಇಷ್ಟವಾಯಿತು. ನನ್ನ ಮಾತುಗಳಿಂದ ನಿನಗೆ ಬೇಸರವಾಗಿದ್ದರೆ ಅದನ್ನು ಮರೆತುಬಿಡು. ಅನಿರುದ್ಧನಿಗೆ ಸೂಕ್ತ ಜೋಡಿ ನೀನೇ ಎಂದು ನಾನೀಗ ಗುರುತಿಸುತ್ತಿದ್ದೇನೆ. ಸಾವಿತ್ರಿಯವರ ಈ ಬದಲಾವಣೆಯನ್ನು ರಾಧಿಕಾ ಸ್ವಲ್ಪವೂ ನಿರೀಕ್ಷಿಸಿರಲಿಲ್ಲ. ತನ್ನ ಹೋರಾಟ ಯಶಸ್ಸಿನ ಕಡೆಗೆ ಸಾಗುತ್ತಿದೆ ಎಂಬುದರ ಸಂಕೇತವಾಗಿತ್ತು ಅದು. ಅನಿರುದ್ಧ್ ಕೋಣೆಗೆ ಬಂದಾಗ ರಾಧಿಕಾ ಕಿಟಕಿಯ ಬಳಿ ಆಕಾಶವನ್ನು ನೋಡುತ್ತಾ ನಿಂತಿದ್ದಳು. ಎಲ್ಲವೂ ಮುಗಿಯಿತು ಅನಿರುದ್ಧ್. ನನ್ನನ್ನು ವಂಚಿಸಿದವರೆಲ್ಲರಿಗೂ ತಕ್ಕ ಉತ್ತರ ಸಿಕ್ಕಿದೆ. ನನ್ನ ತಂದೆ ಹಾಗೂ ತಾಯಿ ಈಗ ಶಾಂತಿಯಿಂದ ಇರುತ್ತಾರೆ. ಅನಿರುದ್ಧ್ ಅವಳ ಹತ್ತಿರ ಬಂದನು. ಆತ ಅವಳ ಹೆಗಲ ಮೇಲೆ ಕೈ ಇಟ್ಟನು. ಇಂದೆ ನೀನು ನಿಜವಾಗಿ ಸ್ವತಂತ್ರಳಾಗಿದ್ದೀಯ ರಾಧಿಕಾ. ಇಷ್ಟು ದಿನ ನೀನು ಪ್ರತೀಕಾರಕ್ಕಾಗಿ ಬದುಕಿದ್ದೆ. ಇನ್ಮುಂದೆ ನಿನಗಾಗಿ ನೀನು ಬದುಕಬಹುದು. ನಾವು ಈ ದೊಡ್ಡ ಮನೆಯಿಂದ ಬದಲಾಗುತ್ತಿದ್ದೇವೆ. ನಗರದ ಹೊರಗೆ ನಾನು ಒಂದು ದೊಡ್ಡ ಮನೆ ಖರೀದಿಸಿದ್ದೇನೆ. ಅಲ್ಲಿ ನಿನಗೆ ಇಷ್ಟ ಬಂದಂತೆ ಶಾಂತವಾಗಿ ಬದುಕಬಹುದು. ಅನಿರುದ್ಧನ ಮಾತುಗಳಲ್ಲಿ ಮೊದಲ ಬಾರಿಗೆ ರಾಧಿಕಾ ಸಂಪೂರ್ಣ ನಂಬಿಕೆ ಇಟ್ಟಳು. ಆತ ನನಗಾಗಿ ಮಾಡಿದ ಪ್ರತಿಯೊಂದು ವಿಷಯವೂ ಎಷ್ಟೊಂದು ಕಾಳಜಿಯಿಂದ ಕೂಡಿತ್ತು ಎಂದು ಅವಳು ಅರಿತುಕೊಂಡಳು. ಅನಿರುದ್ಧ್ ಅಂದು ಆಫೀಸಿನಲ್ಲಿ, ನೀವು ನನ್ನನ್ನು ಅವಮಾನಿಸಿದಾಗ ನಾನು ನಿಮ್ಮನ್ನು ತುಂಬ ಶಪಿಸಿದೆ. ನನ್ನನ್ನು ಕ್ಷಮಿಸಿ. ಅನಿರುದ್ಧ್ ಒಮ್ಮೆ ನಕ್ಕನು. ಆ ಶಾಪದ ಕಾರಣದಿಂದಲೇ ಇರಬೇಕು ನಿನ್ನನ್ನು ಜೀವನ ಪರ್ಯಂತ ನಾನು ರಕ್ಷಿಸಬೇಕಾಗಿ ಬಂದಿದ್ದು. ಅಂದು ನಾನು ವಿಲನ್ ಆಗದಿದ್ದರೆ ನೀನು ನನ್ನನ್ನು ಗುರುತಿಸಲು ಸಾಧ್ಯವಿರಲಿಲ್ಲ. ಬಹುಶಃ ನಾವು ಇಷ್ಟೊಂದು ಹತ್ತಿರವಾಗುತ್ತಿರಲಿಲ್ಲ. ಅವರ ನಡುವಿನ ಅಂತರ ಸಂಪೂರ್ಣವಾಗಿ ಇಲ್ಲವಾಯಿತು. ಒಂದು ಯುದ್ಧ ಗೆದ್ದ ಯೋಧನಂತೆ ರಾಧಿಕಾ ಅನಿರುದ್ಧನ ಹೆಗಲ ಮೇಲೆ ತಲೆ ಇಟ್ಟಳು. ಅಂದು ರಾತ್ರಿ ಅವರಿಬ್ಬರು ಸೇರಿ ಭವಿಷ್ಯದ ಯೋಜನೆಗಳನ್ನು ರೂಪಿಸಿದರು. ಅನಿರುದ್ಧನ ಬಿಸಿನೆಸ್ನಲ್ಲಿ ಅವಳು ಒಬ್ಬ ಸಮಾನ ಪಾಲುದಾರಳಾಗಿ ಮುಂದುವರಿಯುತ್ತಾಳೆ. ತನ್ನನ್ನು ವಂಚಿಸಿದ ಶಾಂತಮ್ಮ ಹಾಗೂ ಶ್ರೀನಿವಾಸ್ ವರ್ಮ ಅವರನ್ನು ಕಾನೂನು ತನ್ನ ದಾರಿಯಲ್ಲಿ ಕೊಂಡೊಯ್ಯಲಿ ಎಂದು ಅವರು ನಿರ್ಧರಿಸಿದರು. ತನಗೆ ಸಿಕ್ಕ ಈ ಹೊಸ ಜೀವನವನ್ನು ಶಾಂತಿ ಹಾಗೂ ಪ್ರೀತಿಯಿಂದ ಮುನ್ನಡೆಸಲು ಅವಳು ಬಯಸಿದಳು. ಒಬ್ಬ ವಿಲನ್ನಂತೆ ತನ್ನ ಜೀವನಕ್ಕೆ ಬಂದ ಅನಿರುದ್ಧ್ ಮೆಹ್ತಾ ಇಂದು ಅವಳ ಜೀವನದ ನಾಯಕನಾಗಿದ್ದಾನೆ. ನಾಳೆ ಒಂದು ಹೊಸ ಮುಂಜಾನೆಯ ಕಡೆಗೆ ಕಣ್ಣು ತೆರೆಯಲು ರಾಧಿಕಾ ಶಾಂತವಾಗಿ ನಿದ್ರಿಸಲು ಮುಳುಗಿದಳು. ವೀಕ್ಷಕರೇ, ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮನಸ್ಸಿನ ಮೌನ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಿಮ್ಮ ಬೆಂಬಲ ನನಗೆ ಯಾವಾಗಲೂ ಇರಲಿ. ಈ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.